ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ ಮೈ ಲೈಫ್ ಆಸ್ ಇಟ್ ಈಸ್ಗೆ ಸ್ವಾಗತ ಸುಸ್ವಾಗತ. ತುಂಬಾ 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 ಖುಷಿ ಆಗುತ್ತೆ. ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ, ನನಗೆ ನೀವೆಲ್ಲರೂ ಕೊಡ್ತಿರೋ ರೆಸ್ಪಾನ್ಸಸ್ ಎಷ್ಟು ನನಗೆ ಮೋಟಿವೇಟ್ ಮಾಡಿದೆ ಅಂದ್ರೆ ನಿಜವಾಗ್ಲೂ ನಾನು ಒಂದು ವರ್ಷದಿಂದ ಯೂಟ್ಯೂಬ್ ಮಾಡಿದ್ರು ನನಗೆ ಈ ತರ ರೆಸ್ಪಾನ್ಸು, ಈ ತರ ಒಂದು ಎನ್ಕರೇಜ್ಮೆಂಟ್ ನನಗೆ ಮುಂಚೆ ಸಿಕ್ಕಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಐ ಥಿಂಕ್ ಇವಾಗ ಒಂದು ಸರಿ ದಾರಿಯಲ್ಲಿ ನಡೀತಾ ಇದ್ದೀನಿ, ಏನೋ ಒಂದು ಒಳ್ಳೆ ಕಾಂಟೆಂಟ್ ನಿಮಗೆ ಕೊಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ನೀವು ಕೊಡ್ತಿರೋ ಪ್ರೀತಿಯಿಂದ ಮಾತ್ರ ಅದು ಗೊತ್ತಾಗ್ತಾ ಇರೋದು, ಇಲ್ಲಾಂದ್ರೆ ಅದು ಯಾವತ್ತೂ ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಟೈಟಲ್ ಕಾರ್ಡ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಏನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹಾಗೇನೆ ಎಷ್ಟೋ ಜನಕ್ಕೆ ಒಂದ್ ಲೆವೆಲ್ಗೆ ಕ್ಯೂರಿಯಾಸಿಟಿ ಇರುತ್ತೆ, ಏನಪ್ಪಾ ಇದು ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಇನ್ ಕೆಲವ್ರಿಗೆ ಒಂಥರ ಶಾಕ್ ಆಗಿರುತ್ತೆ, ಮತ್ತಿನ್ ಕೆಲವ್ರಿಗೆ ಸರ್ಪ್ರೈಸಿಂಗ್ ಆಗಿರುತ್ತೆ, ಇನ್ ಕೆಲವ್ರಿಗೆ ಓ ಪರವಾಗಿಲ್ಲ ಅಂತ ಒಂದು ಏನೋ ಆ ಕ್ರಿಟಿಸಿಸಮ್ ಇಂದಾನು ನೋಡ್ತಾ ಇರ್ತಾರೆ. ಸೊ ಇವೆಲ್ಲದ್ರಲ್ಲೂ ಮಧ್ಯದಲ್ಲೂ ನಾನು ಐ ಆಮ್ ಅ ಫೇಲ್ಯೂರ್ ಅಂತ ನಾನು ಹೇಳ್ಕೊಂಡಿದ್ದೀನಿ ಇನ್ ದ ಟೈಟಲ್ ಕಾರ್ಡ್. ಅಂಡ್ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಏನಕ್ಕೆ ನನಗೆ ನಾನು ಫೇಲ್ಯೂರ್ ಅಂತ ಅಂತ ಹೇಳ್ತಾ ಇದ್ದೀನಿ ಅಂತ ನಾನು ಅದ್ರ ಬಗ್ಗೆನೆ ಮಾತಾಡೋದು ಇವತ್ತು. ಯಾಕಂದ್ರೆ ಈ ಟಾಪಿಕ್ ಬಗ್ಗೆ ನನಗೆ ಸಡನ್ ಆಗಿ ತಲೆಗೆ ಬಂದಾಗ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಈ ತರ ಎಷ್ಟೋ ಜನ ಫೀಲ್ ಮಾಡ್ತಾರೆ, ಈ ತರ ಎಷ್ಟೋ ಜನ ಲೈಫ್ ಅಲ್ಲಿ ಈ ತರ ನಡೆದಿರುತ್ತೆ ಅನ್ನೋದಕ್ಕೇನೆ ನನಗೆ ಈ ಟಾಪಿಕ್ ನಾನು ಚೂಸ್ ಮಾಡಿದೀನಿ. ಬಟ್ ಎಷ್ಟೋ ಜನ ಲೈಫ್ ಅಲ್ಲಿ ಇದನ್ನ ನಡೆದಿದ್ರು ಅದನ್ನ ಯಾವ ರೀತಿ ಅವರು ಅದನ್ನ ತಗೊಂಡಿದ್ದಾರೆ, ಆ ಫೇಲ್ಯೂರ್ನ ಯಾವ ರೀತಿ ತಗೊಂಡಿದ್ದಾರೆ, ಆ ಫೇಲ್ಯೂರ್ ಇಂದ ಅವರು ಯಾವ ರೀತಿ ಡೆವಲಪ್ ಆಗಿದ್ದಾರೆ, ಇಲ್ಲ ಏನ್ ಕಲ್ತಿದ್ದಾರೆ ಅನ್ನೋದು ಎಷ್ಟೋ ಜನ ಅದನ್ನ ಮಾಡಲ್ಲ. ಬಟ್ ಫೇಲ್ಯೂರ್ ಆಗಿ ಉಳ್ಕೊಂತಾರೆ. So am I a failure or have I learned something from this failure or ನಾನು ಫೇಲ್ಯೂರ್ ಬೆಟರ್ ಅಂತ ನಾನು ಅನ್ಕೊಂಡಿದ್ದೀನಾ ಅನ್ನೋದೇ ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮ್ಮ ಹತ್ರ ಮಾತಾಡಕ್ಕೆ ಇದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಟಾಪಿಕ್ ಹೇಗೆ ನನ್ನ ತಲೆಗೆ ಬಂತು ಅಂದ್ರೆ ಏನಾಗುತ್ತೆ ಅಂದ್ರೆ ನಾನು ನನ್ನ ಇಷ್ಟು ವರ್ಷಗಳಿಂದ ಐ ಥಿಂಕ್ ನಾನು ಇವಾಗ ಇಂಡಸ್ಟ್ರಿ ಆಲ್ಮೋಸ್ಟ್ ನಾನು ಕೆಲಸ ಮಾಡಿದೆ, ಆಲ್ಮೋಸ್ಟ್ 18 ವರ್ಷ ಆಯ್ತು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದೆ. 1 ನಯ ಪೈಸಾ ಕೆಲಸ ಮಾಡಿಲ್ಲ ನಾನು. ಲಾಸ್ಟ್ ನಾನು ಫಿಲ್ಮ್ ಮಾಡಿದೆ 2005 ಎಂಡು ಇಲ್ಲ 2006 ಅಲ್ಲಿ. ಅದಾದ್ಮೇಲಿಂದ ಇವಾಗ ತನಕನು ಆಲ್ಮೋಸ್ಟ್ ನೀವು ಕೌಂಟ್ ಮಾಡ್ಬೋದು ನಾನು ಯಾವ ಕೆಲಸನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ನಾನು ಮಾಡಿಲ್ಲ. ಅದ್ರ ಮಧ್ಯದಲ್ಲಿ ಟೆಲಿವಿಷನ್ ಅದು ಇದು ಅಂತ ಕರೆದ್ರು, ಬಟ್ ಅದಕ್ಕೂ ನಾನು ಜಾಸ್ತಿ ಏನು ಆತರ ಇಂಟ್ರೆಸ್ಟ್ ತಗೊಂಡಿಲ್ಲ. ಸೊ ನಾನು ಯಾರ ಹತ್ರನೂ ಹೋದ್ರೆ, ಫಾರ್ ಎಕ್ಸಾಂಪಲ್ ನನ್ನ ತುಂಬಾ ಕ್ಲೋಸ್ ರಿಲೇಟಿವ್ಸ್ ಇರ್ತಾರಲ್ಲ, ಕ್ಲೋಸ್ ರಿಲೇಟಿವ್ಸ್ ಹತ್ರ ಮಾತಾಡುವಾಗ, ಇಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆನೆ ಮಾತಾಡುವಾಗ, ಇಲ್ಲ ನಮ್ಮ ಫ್ಯಾನ್ಸು ಅಡ್ಮೈರರ್ಸು ಯಾರ್ಯಾರು ನಮ್ಮನ್ನ ಇಷ್ಟಪಡ್ತಾರೋ, ಅರ್ಷಿತಾನ ಇಷ್ಟಪಡ್ತಾರೋ ಎಲ್ಲರ ಹತ್ರ ಮಾತಾಡುವಾಗ್ಲೂ, ಇಲ್ಲ ನನ್ ಕೆಲವು ಈ ಹೋಗೋ ಬರೋ ಫ್ರೆಂಡ್ಸ್ ಒಬ್ರು ಯಾರ್ಯಾರು ಇರ್ತಾರಲ್ಲ ಅವರೆಲ್ಲರ ಹತ್ರ ಮಾತಾಡುವಾಗ್ಲೂ ಎಲ್ಲರೂ ಒಂದು ವಿಷಯ ನನಗೆ ಹೇಳ್ತಾರೆ. ಯಾವಾಗ್ಲೂ ಏನೋ ತುಂಬಾ ಬೇಜಾರು ಪಡ್ಕೊಂಡು ಹೇಳ್ತಾರೆ. ಏನಂದ್ರೆ ಅರ್ಷಿತಾ ನೀವು ಸಕ್ಸಸ್ಫುಲ್ ಆಗ್ಲಿಲ್ಲ, ಅರ್ಷಿತಾ ನಿಮ್ಮಲ್ಲಿರೋ ಕೇಪಬಿಲಿಟಿಗೂ ನಿಮ್ಮಲ್ಲಿರೋ ಟ್ಯಾಲೆಂಟ್ಗೂ ನೀವು ಆ ಲೆವೆಲ್ ಆಫ್ ಸಕ್ಸಸ್ ಕಂಡಿಲ್ಲ, ಮತ್ತೆ ನೀವು ಎಲ್ಲೋ ಇರ್ಬೇಕಾಗಿತ್ತು, ದುಡ್ದು ಇಲ್ಲ ದೊಡ್ಡ ಬಂಗ್ಲೆ ಮಾಡ್ಕೊಂಡು ಇಲ್ಲ ಒಂದು 2-3 ಕಾರ್ ಇಟ್ಕೊಂಡು ಇರ್ಬೇಕಾಗಿತ್ತು, ನಿಮಗಿರೋ ಟ್ಯಾಲೆಂಟ್ಗೆ ನಿಮಗಿರೋ ಕೆಪಾಸಿಟಿಗೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಸಕ್ಸಸ್ ಸಿಗ್ಲಿಲ್ವಲ್ಲ ಅಂತ ನನಗಿಂತ ಜಾಸ್ತಿ ಅವ್ರುಗಳಿಗೆ ಬೇಜಾರಾಗುತ್ತೆ. ಅಯ್ಯೋ ಎಷ್ಟೋ ಸಾರಿ ನನ್ನ ಮನೇಲಿ ಡೈರೆಕ್ಟ್ ಆಗಿ ಕೆಲವು ವಿಷಯಗಳಲ್ಲಿ ನಾನು ಕೇಳ್ಪಟ್ಟಿದ್ದೀನಿ ದಟ್ ಏನೋ ಅರ್ಷಿತಾ ಬಿಡು ಶೀಸ್ ಫೇಲ್ಡ್, ಅವಳೇನು ಮಾಡಕ್ಕಾಗ್ಲಿಲ್ಲ, ಅವಳ ಲೈಫಲ್ಲಿ ಮುಂದುವರಿಯಕ್ಕೆ ಅವಳಿಗೆ ಬರಲೇ ಇಲ್ಲ, ಆಪರ್ಚುನಿಟಿನ ತಗೊಳಕ್ಕೂ ಬರ್ಲಿಲ್ಲ, ಅವಳಿಗೆ ಯೂಟಿಲೈಸ್ ಮಾಡಕ್ಕೂ ಬರ್ಲಿಲ್ಲ, ಸರಿ ಚಾಯ್ಸಸ್ ಮಾಡಕ್ ಬರ್ಲಿಲ್ಲ ಅಂತ ಏನೇನೋ ಕೇಳಿಸ್ಕೊಂಡಿದ್ದೀನಿ ನಾನು. ತುಂಬಾ ನನ್ನ ಬಗ್ಗೆ ವರ್ಸ್ಟ್ ಕಾಮೆಂಟ್ಸ್ ಕೇಳಿಸ್ಕೊಂಡಿದ್ದೀನಿ, ಕ್ರಿಟಿಸಿಸಮ್ಸ್ ತಗೊಂಡಿದ್ದೀನಿ. ಆದ್ರೂ ಅವ್ರು ಯಾರಿಗೂ ನನ್ನ ಫೇಲ್ಯೂರ್ ಬಗ್ಗೆ, ಇಲ್ಲ ನಾನು ಯಾವ ರೀತಿ ನನ್ನ ಬಗ್ಗೆ ನಾನು ಅನ್ಕೊಂಡಿದ್ದೀನಿ, ಇಲ್ಲ ನಾನು ಯಾವ ರೀತಿ ಇದನ್ನ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ತಗೊಂಡಿದ್ದೀನಿ, ಇವ್ರು ಯಾರಿಗೂ ಗೊತ್ತಿಲ್ಲ. ನಿಜ ಹೇಳೋಕೋದ್ರೆ ನಮ್ಮ ಕ್ಲೋಸೆಸ್ಟ್ ಪೀಪಲ್ಗೂ ಗೊತ್ತಿರಲ್ಲ ನಾನು ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡಿದ್ದೀನಿ ಅಂತ. ಸೊ
ಐ ಜಸ್ಟ್ ವಾಂಟ್ ಟು ಆಸ್ಕ್, ಇವೆಲ್ಲ ನಾನು ಕೇಳುವಾಗ ನಾನು ಒಂದು ಕ್ವೆಶ್ಚನ್ ಇವ್ರಿಗೆ ಕೇಳಿದ್ರೆ ಇವ್ರು ಯಾರು ಉತ್ತರ ಕೊಡಲ್ಲ ನನಗೆ. ಏನ್ ಕ್ವೆಶ್ಚನ್ ಅಂದ್ರೆ, ಪ್ರಾಬಬ್ಲಿ ಈ ಕ್ವೆಶ್ಚನ್ ನಾನು ನಿಮಗೆ ಕೇಳ್ತೀನಿ. ನೀವು ನನ್ನ ಸಬ್ಸ್ಕ್ರೈಬರ್ಸ್, ನೀವು ನನಗೆ ಇಷ್ಟಪಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದೀರಾ. ಎಷ್ಟೋ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಯಾಕೆ ಹರ್ಷಿತಾ ತನ್ನಕ್ಕೆ ತಾನೇ ಫೇಲ್ಯೂರ್, ಐ ಆಮ್ ಅ ಫೇಲ್ಯೂರ್ ಅಂತ ಹೇಳ್ಕೊಂಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದಲ್ವಾ. ಸೊ ಈ ಪ್ರಶ್ನೆ ನಾನು ನಿಮ್ಗೆ ಕೇಳ್ತೀನಿ, ಆಕ್ಚುಲಿ ಸಕ್ಸಸ್ ಅಂದ್ರೆ ಏನು ಸರ್? ವಾಟ್ ಇಸ್ ದ ಮೀನಿಂಗ್ ಆಫ್ ಸಕ್ಸಸ್ ಅಂಡ್ ಅಚೀವ್ಮೆಂಟ್ ಅಂತ ಹೇಳ್ತಾರಲ್ಲ. ಓ ಇವ್ರು ಬಿಡಿ, ಇವರು ಇಷ್ಟು ದೊಡ್ಡದಾಗಿ ಅಚೀವ್ ಮಾಡಿದ್ದಾರೆ, ಒಂದು ಆಕ್ಟರ್ ಇಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ. ಎಲ್ಲರೂ ಸಕ್ಸಸ್ಫುಲ್, ಅಚೀವ್ಮೆಂಟ್ ಬಗ್ಗೆ ಈ ದೊಡ್ಡ ದೊಡ್ಡ ವರ್ಡ್ಗಳನ್ನ ನಾವು ಮಾತಾಡ್ತಿರ್ತೀವಲ್ವಾ. ಸೊ ವಾಟ್ ಇಸ್ ದ ರಿಯಲ್ ಮೀನಿಂಗ್ ಆಫ್ ದೀಸ್ ಥಿಂಗ್ಸ್? ಯಾವತ್ತನ್ನ ನೀವು ನಿಮಗ್ ನೀವೇ ಕೇಳ್ಕೊಂಡಿದ್ದೀರಾ? ಯಾರು ಇದನ್ನ ಡಿಫೈನ್ ಮಾಡಿರೋದು? ಯಾವ ಮನುಷ್ಯರು ಇದನ್ನ ಈ ಸಕ್ಸಸ್ ಇದು ಮಾಡಿದ್ರೇನೆ ಸಕ್ಸಸ್ಫುಲ್ಲು, ನೀವ್ ಇದನ್ನ ಅಚೀವ್ ಮಾಡಿದ್ರೇನೆ ನೀವು ಅಚೀವರು, ನೀವು ಇದನ್ನ ಪಾರ್ ಮಾಡಿದ್ರೇನೆ ನೀವು, ಅಂದ್ರೆ ನೀವೊಂದು ಮನೆ ಮಾಡ್ಕೊಂಡು, ಇಲ್ಲ ದೊಡ್ಡ ಬಂಗ್ಲೆ ಮಾಡ್ಕೊಂಡು, ಇಲ್ಲ ಏನ್ ಹೇಳ್ತಾರೆ ಒಳ್ಳೆ ಗಾಡಿಗಳು ತಗೊಂಡು ಒಂದು ಅದ್ಧೂರಿ ಲೈಫ್ ಸ್ಟೈಲ್ ಅಲ್ಲಿ ಇದ್ರೇನೆ ಸಕ್ಸಸ್ಫುಲ್ ಅಂತ ಯಾರು ಇದ್ರ ಬಗ್ಗೆ ಎಲ್ಲ ಡಿಫೈನ್ ಮಾಡಿರೋದು? ಒಂದ್ ಪ್ರಶ್ನೆ ನೀವ್ ಯಾವತ್ತನ ಕೇಳ್ಕೊಂಡಿದ್ದೀರಾ? ನಾನು ಯಾವಾಗ್ಲೂ ನನಗೆ ಈ ಪ್ರಶ್ನೆ ಕೇಳ್ಕೊಂಡಾಗ ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ, ಜನರಿಗೆ ನಾನು ಉತ್ತರ ಕೊಡಲ್ಲ, ಬಟ್ ನನಗ್ ನಾನು ಉತ್ತರ ಕೊಡ್ತೀನಿ. ಯಾಕಂದ್ರೆ ಜನರಿಗೆ ನೀವು ಏನೇ ಮಾತನ್ನ ಹೇಳಕ್ ಹೋದ್ರು, ನೀನ್ ಬಿಡು, ನೀನು ಏನೋ ಮಾಡ್ದೇನೆ ನೀನು ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ, ನೀನು ಲೆಕ್ಚರ್ ಕೊಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಸರ್ ನಮಗ್ ಗೊತ್ತಿರ್ಬೇಕು ನಮ್ಮ ಸಕ್ಸಸ್ ಏನು, ನಮ್ಮ ಫೇಲ್ಯೂರ್ಸ್ ಏನು, ನಾವು ಅದರಲ್ಲಿ ಏನ್ ಮಾಡ್ತಾ ಇದೀವಿ, ಯಾವ ರೀತಿ ನಾವು, ನಮಗೆ ಆ ಮೀನಿಂಗ್ ಗೊತ್ತಿರ್ಬೇಕು ಅಲ್ವಾ, ಮೋರ್ ದೆನ್ ಎನಿಥಿಂಗ್. ಸೊ ಇವೆಲ್ಲ ಯಾರು ಸರ್ ಡಿಫೈನ್ ಮಾಡಿದ್ರು? ನನ್ನ ಪ್ರಕಾರ ಈ ಡೆಫಿನೇಷನ್ ಆಫ್ ಸಕ್ಸಸ್, ಈ ಡೆಫಿನೇಷನ್ ಆಫ್ ಅಚೀವ್ಮೆಂಟ್ ಈಸ್ ಆಕ್ಚುಲಿ ಡಿಫೈನ್ಡ್ ಬೈ ಪೀಪಲ್ ಅಲ್ವಾ. ಜನರೇ ಇದನ್ನ ಡೆಫಿನೇಷನ್ ಹಾಕೊಂಡು, ಜನರೇ ಈ ಒಂದು ಬೆಂಚ್ ಮಾರ್ಕ್ ಅಂತ ಹೇಳ್ತಾರೆ, ಆ ಬೆಂಚ್ ಮಾರ್ಕ್ ನೀವು ತಲುಪಿಲ್ಲ. ಫಾರ್ ಎಕ್ಸಾಂಪಲ್, ನೀವು ರಮ್ಯಾ ತರ ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ನೀವು ಸಕ್ಸಸ್ಫುಲ್ ಅಲ್ಲ, ನೀವು ಯಶ್ ತರ ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ನೀವು ಸಕ್ಸಸ್ಫುಲ್ ಅಲ್ಲ, ನೀವು ಅಂಬಾನಿ ತರ ದುಡ್ಡು ಮಾಡಿಲ್ಲ, ಇಲ್ಲ ದೊಡ್ಡ ಬಿಸ್ನೆಸ್ ಮನ್ ಆಗಿಲ್ಲ ಅಂದ್ರೆ ನೀವು ಸಕ್ಸಸ್ಫುಲ್ ಅಲ್ಲ. ಇಲ್ಲ ಫಾರ್ ಎಕ್ಸಾಂಪಲ್, ಒಂದು 400 ಕೋಟಿ ಮಾಡಿ ಯಾರೋ ಹೇಗ್ ದುಡ್ದಿರ್ತಾರೆ, ಒಂದು ದೊಡ್ಡ ಬಿಸ್ನೆಸ್ ಮನ್ ಆಗಿರ್ತಾರೆ, ಇಲ್ಲ ಪೊಲಿಟಿಷಿಯನ್ ಆಗಿರ್ತಾರೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಯಾರು ಏನೇ ಮಾಡಿದ್ರು ನಾವೊಂದು ಎಕ್ಸಾಂಪಲ್ ತಗೊಂತೀವಿ. ಯೂಶಲಿ ನಾವು ಎಲ್ಲಾರ್ದು, ದೀಪಿಕಾ ಪಡುಕೋನೆ ತರ ಆಗಿಲ್ಲ ಅಂದ್ರೆ ನೀವು ಸಕ್ಸಸ್ಫುಲ್ ಅಲ್ಲ, ಇಲ್ಲ ಅನುಷ್ಕಾ ಶರ್ಮಾ ತರ ಆಗಿಲ್ಲ ಅಂದ್ರೆ ನೀವು ಸಕ್ಸಸ್ಫುಲ್ ಅಲ್ಲ. ಸೊ ಎಲ್ಲರೂ ನಾವ್ ಏನ್ ಮಾಡಿದೀವಿ ಅಂದ್ರೆ ಒಂದು ಬೆಂಚ್ ಮಾರ್ಕ್ ನ ಹಾಕೊಂಡ್ಬಿಟ್ಟಿದೀವಿ ಲೈಫಲ್ಲಿ. ಈ ಮನುಷ್ಯ ಒಂದು ಅಚೀವ್ ಮಾಡಿದ ತಕ್ಷಣ, ಓ ಈ ಮನುಷ್ಯನ್ ತರಾನೇ ಆಗ್ಬೇಕು ನಾವು, ಈ ಮನುಷ್ಯನ್ ಲೆವೆಲ್ಗೆ ನಾನು ಸಕ್ಸಸ್ ಕಾಣ್ಬೇಕು ಅನ್ನೋದನ್ನ ಡೆಫಿನೇಷನ್ ನಾನ್ ಹಾಕಿರೋದ, ನೀವ್ ಹಾಕಿರೋದೆಲ್ಲ ಎಲ್ಲ ತರ ಜನರು ಹಾಕಿರೋದು. ಇನ್ಫ್ಯಾಕ್ಟ್ ನಾವ್ ಎಲ್ಲರೂ ಹಾಕಿದೀವಿ ಅಲ್ವಾ. ಬಟ್ ನಾನು ಟು ಬಿ ವೆರಿ ಆನೆಸ್ಟ್, ನಾನು ಆತರ ಯೋಚನೆ ಮಾಡಲ್ಲ. ರೀಸನ್ ಬೀಂಗ್, ಸರ್ ನಮ್ಮೆಲ್ಲರ ಲೈಫು, ನಮ್ಮೆಲ್ಲರ ಲೈಫ್ ಜರ್ನಿ, ನಮ್ಮ ಹಾದಿಗಳು ತುಂಬಾನೇ ಡಿಫ್ರೆಂಟು, ತುಂಬಾನೇ ವಿಭಿನ್ನವಾದ ಹಾದಿಗಳಲ್ಲಿ ನಾವಿರ್ತೀವಿ. ಯಾಕಂದ್ರೆ ನಾನೊಂದು ಇಂಡಿವಿಜುವಲ್ ಆದ್ರೆ ನೀವೊಂದು ಇಂಡಿವಿಜುವಲ್ ಅಲ್ವಾ. ನಾನೇನು ನನ್ನ ಲೈಫ್ ಜರ್ನಿಯಲ್ಲಿ ನಾನೇನ್ ಪಡ್ಕೊಂಡಿದ್ದೀನಿ, ನನ್ಗೆ ಎಷ್ಟು ಸಿಕ್ಕಿದೆ, ಇಲ್ಲ ನಾನು ಪ್ರಯತ್ನ ಪಟ್ಟಿರೋದ್ರಲ್ಲಿ ನನಗೆ ಎಷ್ಟು ಫಲ ಕೊಟ್ಟಿದೆ, ಅದು ನನ್ನ ಜರ್ನಿ. ಬೇರೆಯವ್ರಿಗೆ ಫಾರ್ ಎಕ್ಸಾಂಪಲ್ ಯಶ್ ಆಗಿರ್ಬೋದು, ಇಲ್ಲ ರಮ್ಯಾನೇ ಆಗಿರ್ಬೋದು, ಇಲ್ಲ ರಾಧಿಕಾ ಕುಮಾರಸ್ವಾಮಿನೇ ಆಗಿರ್ಬೋದು, ನಾನು ಸುಮ್ಮನೆ ಇವ್ರಗಳ ಹೆಸರು ಹೇಳ್ತಿರೋದು ಏನಕ್ಕಂದ್ರೆ, ನಾಟ್ ಬಿಕಾಸ್ ಅವ್ರ ಸಕ್ಸಸ್ ಮೇಲೆ ನನಗೆ, ಐ ರಿಯಲಿ ಲವ್ ಆಲ್ ಆಫ್ ದೆಮ್, ದೇ ಆರ್ ಆಲ್ ವೆರಿ ಗುಡ್ ಆಕ್ಟರ್ಸ್, ಐ ಫೀಲ್ ವೆರಿ ಪ್ರೌಡ್ ಅಂಡ್ ದೇ ಆರ್ ಆಲ್ ಮೈ ಫ್ರೆಂಡ್ಸ್ ಆಲ್ಸೋ, ಆಯ್ತಾ. ಬಟ್ ದೆನ್ ನಾನು ಇದೇ ಅಚೀವ್ ಮಾಡಿದ್ರೆ ನಾನು ಸಕ್ಸಸ್ಫುಲ್ ಅನ್ನೋದು, ಈ ಥಾಟ್ ನನಗೆ ಯಾವತ್ತೂ ಬಂದಿಲ್ಲ ಮೇಡಮ್. ನನ್ನ ಪ್ರಕಾರ ನಾನೇನು ಹೇಳೋದು ಅಂದ್ರೆ, ಫಸ್ಟ್ ಆಫ್ ಆಲ್ ನನ್ನ ಲೈಫಲ್ಲಿ ನನಗೆ ಅನ್ಸಿದೆ ಏನಂದ್ರೆ, ನನಗೊಂದು ಸಿನಿಮಾ ಸಿಕ್ಕಿದ್ದೇ ದೊಡ್ಡ ವಿಷಯ. ನಾನು ಎಲ್ಲೋ ಇದ್ದವಳು, ಆರ್ಕೆಸ್ಟ್ರಾಲಿ ಡಾನ್ಸ್ ಮಾಡ್ತಿದ್ದೆ, ಒಂದು ಸಣ್ಣ ಪುಟ್ಟ ರೋಲ್ಗಳು ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದೆ. ನಾನು ಓದೋ ಕಡೆ ಗಮನ ತುಂಬಾ ಇತ್ತು ನನಗೆ, ಯಾಕಂದ್ರೆ ನಾನು ಐ ಆಲ್ವೇಸ್ ವಾಂಟೆಡ್ ಟು ಬಿ ಎಜುಕೇಟೆಡ್. ಬರೀ ಒಂದು ಆಕ್ಟ್ರೆಸ್ ಆಗಿ ಉಳಿಯಕ್ಕೆ ನನಗೆ ಯಾವತ್ತೂ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ರೆಗ್ಯುಲರ್ ಸ್ಕೂಲ್, ರೆಗ್ಯುಲರ್ ಕಾಲೇಜ್, ಯಾವುದು ಕರೆಸ್ಪಾಂಡೆನ್ಸ್ ಏನೋ ಮಾಡಿದೆನೋ, ರೆಗ್ಯುಲರ್ ಸ್ಕೂಲ್ ಕಾಲೇಜಲ್ಲಿ ನಾವು ಹೋಗ್ತಾ ಇದ್ದೆ. ಸೊ ಹಾಗೆಲ್ಲ ಇರುವಾಗ ನನಗೆ ಸಡನ್ ಆಗಿ ಒಂದು ಸಿನಿಮಾ ಸಿಗೋದೆ, ನನ್ನ ಪ್ರಕಾರ ಒಂದು ಡಾನ್ಸರ್ ಆಗಿ ಪ್ರತಿ ಒಂದು ಮೂಮೆಂಟ್ ನಾನು ಎಂಜಾಯ್ ಮಾಡಿದ್ದೀನಿ. ನನಗೆ ಯಾವತ್ತೂ ಗೊತ್ತೇ ಇರಲಿಲ್ಲ ನಾನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತೀನಿ ಅಂತ. ನನ್ನ ಪ್ರಕಾರ ನನ್ನ ಜರ್ನಿಯಲ್ಲಿ ಅದಾಗಿರೋದೇ ಒಂದು ದೊಡ್ಡ ವಿಷಯ. ಯುನೋ, ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದೇ ಒಂದು ದೊಡ್ಡ ವಿಷಯ.
ಸೊ ಅದನ್ನ ನಾನು ಮರೆಯಕ್ಕಾಗುತ್ತಾ? ಇಲ್ಲ ಅದು ಆ ಸಕ್ಸಸ್ ಕಡಿಮೆ. ಒಂದು ಆಕ್ಟ್ರೆಸ್ ಆದ್ರೇನೆ ಸಕ್ಸಸ್. ಓಕೆ, ಅದು ಆಯ್ತು, ಒಂದು ಡ್ಯಾನ್ಸರ್ ಇಂದ ಆಕ್ಟ್ರೆಸ್ ಆದೆ. ಈಗ ಆಕ್ಟ್ರೆಸ್ ಆಗಿದ ತಕ್ಷಣ ಆಕ್ಟ್ರೆಸ್ ಆಗಿರೋದೇ ಒಂದು ದೊಡ್ಡ ವಿಷಯ ಆಗೋಯ್ತು ನನ್ನ ಲೈಫಲ್ಲಿ. ಒಂಥರ ಓ, ನನ್ನ ಲೈಫಲ್ಲಿ ಈ ತರ ಆಗ್ತಿದೆ ಅನ್ನೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ಅವಾಗ್ಲೂ ನಾನು ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಆ ಮೊಮೆಂಟ್ ನ ಎಂಜಾಯ್ ಮಾಡಿದೀನಿ, ತುಂಬಾ ಪ್ರೌಡ್ ಫೀಲ್ ಮಾಡ್ಕೊಂಡಿದೀನಿ. ಸೊ ಇವಾಗ ಒಂದು ಆಕ್ಟ್ರೆಸ್ ಆಗಿದ ತಕ್ಷಣ ಸಡನ್ ಆಗಿ ನನಗೆ ಆಕ್ಟ್ರೆಸ್ ಇಂದ ಯಾವ್ದೋ ಒಂದು ಬಿಸ್ನೆಸ್ ಮಾಡಕ್ ಹೋದೆ. ಅದ್ ಮಾಡುವಾಗ ಅದನ್ನು ನಾನು ಮಾಡಬಲ್ಲೇನಾ ಅಂತ ನಾನು ಅನ್ಕೊಂಡು ಎಷ್ಟೋ ಸಾರಿ ನಾನು ಅದ್ರಲ್ಲೂ ಸಕ್ಸಸ್ಸು ಕಂಡಿದ್ದೀನಿ, ಅದ್ರಲ್ಲೂ ಫೇಲಿಯರ್ಸು ಕಂಡಿದ್ದೀನಿ. ಎಷ್ಟೋ ಸಾರಿ ಏನೇನೋ ಆಗಿದೆ ನನ್ನ ಲೈಫಲ್ಲಿ. ಬಟ್ ಪ್ರತಿ ಒಂದು ಸ್ಟೇಜ್ನು ನಾನು ಒಂದು ಸರ್ಪ್ರೈಸ್ ಆಗಿ ತಗೊಂಡಿದ್ದೀನಿ. ಯಾಕಂದ್ರೆ ಎವ್ರಿಥಿಂಗ್ ವಾಸ್ ಲೈಕ್ ಅ ಬ್ಲೆಸ್ಸಿಂಗ್, ಒಂದು ಗಿಫ್ಟ್ ತರ ನನ್ನ ಲೈಫಲ್ಲಿ ಬಂತು. ಆಯ್ತಾ? ಈಗ ನನ್ನ ಲೈಫ್ ಆಸ್ ಅನ್ ಆಕ್ಟರು, ಆಸ್ ಅ ಬಿಸ್ನೆಸ್ ವುಮನ್, ಆಸ್ ಅ ಡಾನ್ಸರ್, ನನ್ನ ಲೈಫ್ ಜರ್ನಿ ಬೇರೆ. ಈಗ ನಿಮ್ ಲೈಫಲ್ಲೂ ನೀವು ಈ ತರ ಯಾವ್ದಾದ್ರು ಸ್ಟೇಜಸ್ ಅಲ್ಲಿ ಏನಾದ್ರೂ ಒಂದು ನೀವು ಅಚೀವ್ ಮಾಡ್ಕೊಂಡು ಬಂದಿರ್ತೀರಾ ಅಲ್ವಾ? ಬಟ್ ಇವೆಲ್ಲ ಅಚೀವ್ ಮಾಡುವಾಗ ನಾನ್ ಇಷ್ಟೇನಾ ಅಂತ ನೀವು ಯಾವತ್ತಾನ ಅನ್ಕೊಂಡಿದ್ದೀರಾ? ಯಾಕಂದ್ರೆ ನಾನು ಆತರ ಅನ್ಕೊಂಡಿಲ್ಲ. ನನಗೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ನನಗೆ ನನ್ ಯಾವ್ಯಾವ ಏಜ್ ಅಲ್ಲಿ ನನಗೆ ಏನೇನ್ ಸಿಗ್ಬೇಕಾಯ್ತು ನಾನು ಅದನ್ನೆಲ್ಲ ಖುಷಿಯಾಗಿ ತಗೊಂಡಿದ್ದೀನಿ. ಹಾಗಂತ ನಾನು ಒಂದು ಆಕ್ಟ್ರೆಸ್ ಆಗಿದ ತಕ್ಷಣ ಓ ಡಾನ್ಸರ್ ಲೈಫ್ ಇಷ್ಟೇನಾ, ಇದಕ್ಕಿಂತ ನಾನು ಆಕ್ಟ್ರೆಸ್ ಆಗ್ಬಿಟ್ಟಿದ್ದೀನಪ್ಪ, ಆರ್ಕೆಸ್ಟ್ರಲ್ ಡಾನ್ಸ್ ಮಾಡೋಕ್ಕಿಂತ ಬೆಟರು ನಾನು ಒಂದು ಆಕ್ಟ್ರೆಸ್ ಆಗಿದ್ದೀನಿ, ಒಂದು ಹೀರೋಯಿನ್ ಪಟ್ಟ ಸಿಕ್ಕಿದೆ ಅಂತ ನಾನು ಡಾನ್ಸಿಂಗ್ ಡೇಸ್ ನ ಕೀಳಾಗಿ ನೋಡಕ್ಕಾಗತ್ತಾ? ಇಲ್ಲ. ನನ್ನ ಪ್ರಕಾರ ಅದೂ ಒಂದು ಅಚೀವ್ಮೆಂಟ್. ಈ ಅಚೀವ್ಮೆಂಟ್ ಇಂದ ನಾನು ನೆಕ್ಸ್ಟ್ ಲೆವೆಲ್ ಒಂದು ಆಕ್ಟ್ರೆಸ್ ಆಗಿದ್ದೀನೋ ಅದು ಅಚೀವ್ಮೆಂಟ್. ಈಗ ಅದಾದ್ಮೇಲಿಂದ ನಾನು ಒಂದು ಬಿಸ್ನೆಸ್ ತಗೊಂಡು ಇಲ್ಲ ಬಿಸ್ನೆಸ್ ನಾನು ಮಾಡಿದೀನಿ, ಅದ್ರಲ್ಲಿ ಒಂದು ಸಕ್ಸಸ್ ಕಂಡಿದೆಯೋ ಫೇಲ್ಯೂರ್ ಕಂಡಿದೆ ಏನೇ ಆಗಿರ್ಲಿ ಅದು ಒಂದು ಅಚೀವ್ಮೆಂಟ್. ನನ್ನ ಪ್ರಕಾರ ನಮ್ಮ ಲೈಫ್ ಜರ್ನಿಯಲ್ಲಿ ನಮ್ಗೆ ಸಿಗುತ್ತೋ, ನಾವು ಯಾವುದಕ್ಕೆ ಎಫರ್ಟ್ ಹಾಕಿರ್ತೀವೋ, ನಮ್ಗೆ ಏನ್ ಖುಷಿ ಕೊಡುತ್ತೋ ಅದನ್ನ ನಾವು ಮಾಡ್ತಾ ಇರುವಾಗ ಪ್ರತಿಯೊಂದು ಗಳಿಗೆಯಲ್ಲೂ ನಮ್ಗೆ ಡಿಫ್ರೆಂಟ್ ಏನೋ ಲೈಫ್ ಒಂದು ತಿರುಗಳು ತೋರಿಸುತ್ತೆ. ನಮ್ಮ ಲೈಫಲ್ಲಿ ಏನೇನೋ ಆಗ್ತಾ ಬರುತ್ತೆ. ಪ್ರತಿಯೊಂದನ್ನು ನಾವು ಎಂಜಾಯ್ ಮಾಡಬೇಕು, ಪ್ರತಿಯೊಂದರಲ್ಲೂ ನಾವು ಪ್ರೌಡ್ ಫೀಲ್ ಮಾಡಬೇಕು, ಹೆಮ್ಮೆ ಪಡ್ಕೊಬೇಕು. ಹಾಗಂತ ಫಾರ್ ಎಕ್ಸಾಂಪಲ್ ಇವಾಗ ನಾನು ಸಿನಿಮಾ ಮಾಡಿದೆ, ಒಂದೆಷ್ಟು ಸಿನಿಮಾ ಮಾಡಿದೆ, ಒಂದು 7-8 ಸಿನಿಮಾ ಮಾಡಿದೆ. ನನ್ನ ಪ್ರಕಾರ ನಾನು ಮಾಡಿರೋ 7-8 ಸಿನಿಮಾಗಳಲ್ಲೂ ಮೇ ಬಿ 1-2 ಸಿನಿಮಾ ಅಷ್ಟು ಚೆನ್ನಾಗಿ ಓಡದೇ ಇರ್ಬೋದು. ಬಟ್ ಮಿಕ್ಕಿದ ಎಲ್ಲಾ ಸಿನಿಮಾಗಳು ಎಲ್ಲಾ ನನ್ನ ಫ್ಯಾನ್ಸ್ ಅಟ್ಲೀಸ್ಟ್ ಎಲ್ಲರೂ ನೋಡಿದ್ದಾರೆ, ಎಲ್ಲೇ ಹೋದ್ರು ನನಗೆ ಗುರ್ತಿಡಿತಾರೆ, ಎಲ್ಲೇ ಹೋದ್ರು ನನ್ನ ಹೆಸರಿಟ್ಟು ಕರೀತಾರೆ, ಎಲ್ಲೇ ಹೋದ್ರು ಮೇಡಮ್ ನೀವು ವಾಪಸ್ ಬರ್ಬೇಕು, ಎಲ್ಲೇ ಹೋದ್ರು ನಮ್ಗೆ ಖುಷಿಯಿಂದ ಮಾತಾಡ್ತಾರೆ. ಅದ್ರ ಜೊತೆ ಎಷ್ಟೋ ಜನ ಈ ತರ ಮಾತಾಡೋರು ಇದ್ದಾರೆ, ಏನ್ ಮೇಡಮ್ ನಿಮ್ಗೆ ಸಕ್ಸಸ್ ಸಿಗ್ಲಿಲ್ಲ, ನಿಮ್ಗೆ ವೈ ನಾಟ್, ನಾನ್ ಯಾಕೆ ಸಕ್ಸಸ್ಫುಲ್ ಇಲ್ಲ? ನನ್ನ ಪ್ರಕಾರ ಅವ್ರ ಪ್ರಕಾರ ನಾನು ಸಕ್ಸಸ್ಫುಲ್ ಅಲ್ಲ, ಬಟ್ ನನ್ನ ಪ್ರಕಾರ ನಾನು ಸಕ್ಸಸ್ಫುಲ್. ಯಾಕಂದ್ರೆ ಲೈಫಲ್ಲಿ ನಮ್ಗೆ ಏನ್ ಸಿಕ್ತೋ ನಾವು ಅನ್ಕೊಂಡೇ ಇರ್ಲಿಲ್ಲ, ಅವೆಲ್ಲ ನನಗೆ ಸಿಕ್ತು. ಅವೆಲ್ಲ ಸಿಕ್ಕಿದಾಗ ನನ್ನ ಪ್ರಕಾರ ನಾನು 100%, ನಾನು ಯಾವತ್ತು ಒಂದ್ ಅನ್ಕೊಳ್ಳೋದು, ನಾನು ರಿಸಲ್ಟ್ ನೋಡಕ್ ಹೋಗಲ್ಲ. ನಾನು ಲಾಸ್ಟ್ ವಿಡಿಯೋನೂ ಹೇಳಿದೀನಿ, ನಾವು ಏನೇ ಮಾಡುವಾಗ್ಲೂ ನಮ್ಮ ಜರ್ನಿ ಅಷ್ಟೇ ಎಫರ್ಟ್ಫುಲ್ ಆಗಿರ್ಬೇಕು, ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ಸ್ ಹಾಕ್ತಾ ಇರಬೇಕು, ಕೆಲಸಗಳು ಮಾಡ್ತಾ ಇರಬೇಕು. ನಾವು ಮಾಡೋ ಕೆಲಸ ಅಚ್ಚುಕಟ್ಟಾಗಿರ್ಬೇಕು, ನಾವು ಮಾಡೋ ಕೆಲಸ 100% ಇದ್ದಾಗ ರಿಸಲ್ಟ್ ಆಟೋಮ್ಯಾಟಿಕ್ಲಿ ಬರುತ್ತೆ ಸರ್. ಆದ್ರೆ ಇದೇ ತರ ರಿಸಲ್ಟ್ ಬೇಕು, ನಾನು ಇದೇ ತರಾನೇ ಆಗ್ಬೇಕು, ನನ್ನ ಫಿಲಮು 100 ಕೋಟಿನೇ ಓಡಬೇಕು, ನನ್ನ ಫಿಲಮು ಹಿಟ್ ಆಗ್ಬೇಕು, ಸೂಪರ್ ಡೂಪರ್ ಹಿಟ್ ಆಗ್ಬೇಕು, ಯಾವ ಆಕ್ಟರ್ಗಿಂತ ಜಾಸ್ತಿ ಹೆಚ್ಚು ಹೆಸರು ಮಾಡಬೇಕು, ಈ ತರ ಎಲ್ಲ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಯಾಕಂದ್ರೆ ನನ್ನ ಪ್ರಕಾರ ನನ್ನ ಲೈಫಲ್ಲಿ ಏನೇನ್ ಬರ್ತಾ ಹೋಯ್ತು ಎಲ್ಲಾನು ನಾನು ಎಂಜಾಯ್ ಮಾಡಿದೆ. ಎಲ್ಲಾದ್ರೂ ಏನಾದ್ರೂ ಒಂದು ಕಲಿತೆ, ಎಲ್ಲಾದ್ರೂ ಏನಾದ್ರೂ ಒಂದು ನನಗೆ ಎಷ್ಟೋ ಜನ ಕೆಲವು ಸಾರಿ ಡಿಸಪಾಯಿಂಟ್ಮೆಂಟ್ಸು ಆಗಿದೆ, ಇನ್ಸಲ್ಟ್ಗಳು ಆಗಿದೆ, ಅವಮಾನಗಳು ಆಗಿದೆ. ನೀವು ಅನ್ಕೋಬಹುದು ಓ ಆಕ್ಟ್ರೆಸ್ ಲೈಫ್ ತುಂಬಾ ಗ್ಲಾಮರಸ್ ಆಗಿರುತ್ತೆ. ನೋ, ಆಕ್ಟ್ರೆಸ್ ಲೈಫಲ್ಲೂ ನಾವು ಏನೇನೋ ನಮ್ಗಿಂತ ಬೆಟರ್ ಆಕ್ಟರ್ಸು ಕೆಲವು ಈಗ್ಲೂ ಅಷ್ಟೇ ಯಾವ್ದಾರ ಫಂಕ್ಷನ್ಗೆ ಹೋದ್ರೆ ಏನಾದ್ರೆ ಕೊಡ್ತಾರೆ, ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಎಷ್ಟೋ ಸರಿ ಹೇಳ್ತಾರಲ್ಲ, ನಾನಿದ್ದಿದ್ದು ರೀತಿಗೂ ಇವಾಗ ಬರ್ತಿರೋ ಜನರು, ಇವಾಗ ಬರ್ತಿರೋ ಆಕ್ಟ್ರೆಸಸ್ಗೂ ಎಲ್ಲೋ ಒಂದ್ ಕಡೆ ಏನೋ ಅವ್ರದೊಂದು ಅವರ ಇರುತ್ತೆ. ನಮ್ಮಷ್ಟು ಫಿಲಂ ಮಾಡಿರ್ತಾರೋ ಇಲ್ವೋ, ಇಲ್ಲ ನಮ್ಮಷ್ಟು ಹೆಸರು ಮಾಡಿರ್ತಾರೋ ಇಲ್ವೋ, ಈಗ ಎವ್ರಿಥಿಂಗ್ ಇಸ್ ಅಬೌಟ್ ಗ್ಲಾಮರ್ ಅಲ್ವಾ. ಸಡನ್ ಆಗಿ ಅವ್ರ ಮುಂದೆ ನಾವು ಏನು ಅನ್ನಿಸ್ತೇನೂ ಇರ್ಬೋದು, ಎಷ್ಟೋ ಟೈಮಲ್ಲಿ ಆತರ ಫೀಲೂ ಆಗಿದೆ ನಮ್ಗೆ ಅಲ್ವಾ. ಬಟ್ ಎಷ್ಟೋ ಕಡೆ ನಮಗ್ ಕೊಡ್ಬೇಕಾಗಿರೋ ವ್ಯಾಲ್ಯೂನು ಎಷ್ಟೋ ಜನ ಕೊಟ್ಟಿರಲ್ಲ.
ನಮ್ಗಿಂತ ತೀರಾ ಕಡಿಮೆ ಕೆಲಸ ಮಾಡಿದವರು, ಇಲ್ಲ ಹೆಸರೇ ಮಾಡದೇ ಇರೋರು, ಎಷ್ಟೋ ಜನಕ್ಕೆ ಅವ್ರಿಗೆ ವ್ಯಾಲ್ಯೂ ಸಿಕ್ಕಿರುತ್ತೆ, ನಮಗ್ ಸಿಕ್ಕಿರಲ್ಲ. ಅಂತವೆಲ್ಲ ನಾನು ಯೋಚನೆ ಮಾಡ್ಕೊಂಡು ಕೂತ್ರೆ ನಿಜವಾಗ್ಲೂ ಇಲ್ಲ ಡಿಪ್ರೆಷನ್ಗೆ ಹೋಗ್ಬೇಕು, ಇಲ್ಲ ಆಂಗ್ಸೈಟಿ ಆಗ್ಬೇಕು, ಇಲ್ಲ ಮೆಂಟಲ್ ಹೆಲ್ತ್ ಇಶ್ಯೂ ಆಗ್ಬೇಕು. ಆತರ ಎಲ್ಲ ಯೋಚನೆ ಮಾಡಕ್ ಆಗಲ್ಲ. ಯಾವತ್ತೂ ನಾನು ಏನ್ ಅನ್ಕೊಂಡಿದೀನಿ ಅಂದ್ರೆ ಐ ಆಮ್ ದ ಬೆಸ್ಟ್ ಅಂತ ನಾನು ಅನ್ಕೊಂಡಿದೀನಿ. ನಾನು ಯಾವತ್ತು ಯಾರ್ಗಿಂತ ಕಡಿಮೆ ಅಲ್ಲ, ಹಂಗಂತ ಅವ್ರು ಕಡಿಮೆ ಅಂತ ಹೇಳ್ತಾ ಇಲ್ಲ ನಾನು. ಅವ್ರ ಲೆವೆಲ್ ಅಲ್ಲಿ ಅವ್ರು ಬೆಸ್ಟ್ ಇದ್ದಾರೆ. ಇಫ್ ದೀಪಿಕಾ ಇಸ್ ಡನ್ ಗುಡ್ ಫಾರ್ ಹರ್ ಸೆಲ್ಫ್, ಗುಡ್ ಫಾರ್ ಹರ್. ಇಫ್ ಯಶ್ ಇಸ್ ಡನ್ ಗುಡ್ ಫಾರ್ ಹಿಮ್ಸೆಲ್ಫ್, ಗುಡ್ ಫಾರ್ ಹಿಮ್. ಅವನ ಜರ್ನಿಯಲ್ಲಿ ಅವ್ನು ಏನ್ ಕಷ್ಟಪಟ್ಟಿದ್ದಾನೋ ಅವನಿಗೆ ಅದು ಪ್ರತಿಫಲ ಸಿಕ್ಕಿದೆ. ನನ್ನ ಜರ್ನಿಯಲ್ಲಿ ನನಗೆ ಎಷ್ಟು ಸಿಗ್ಬೇಕೋ, ನಾನೆಷ್ಟು ಕಷ್ಟಪಡ್ಬೇಕೋ, ನಾನು ಈಕ್ವಲಿ ಕಷ್ಟಪಟ್ಟಿರ್ತೀನಿ. ಬಟ್ ನನ್ನ ಲೈಫಲ್ಲಿ ಏನಾಗ್ಬೇಕು, ಎಷ್ಟಕ್ಕಾಗ್ಬೇಕು, ನನ್ನ ಲೈಫಲ್ಲಿ ದೇವರು ಕರೆಕ್ಟ್ ಆಗಿ ಡಿಫೈನ್ ಮಾಡಿದ್ದಾರೆ. ನನ್ನ ಪ್ರಕಾರ ನನ್ನ ಫೇಲ್ಯೂರ್ ಯಾವ ರೀತಿ ಫೇಲ್ಯೂರ್? ನಾನು ಫೇಲ್ಯೂರ್ ಅನ್ನೋದು ನಾನು ಯಾಕೆ ನಾನು ಫೇಲ್ಯೂರ್ ಅನ್ಕೊಂಡೆ ಅಂದ್ರೆ ಹೇಳಿದಂದ್ರೆ ಅವ್ರ ಕಣ್ಣಲ್ಲಿ ನಾನು ಫೇಲ್ಯೂರ್. ಯಾರು ಈ ತರ ಎಲ್ಲ ನನಗೆ ಮಾತಾಡಿದಾರಲ್ಲ, ಯಾರು ಈ ತರ ಎಲ್ಲ ಹೇಳಿದಾರಲ್ಲ, ದಟ್ ನೀನ್ ಬಿಡು ಏನು ಮಾಡಕ್ಕಾಗಿಲ್ಲ, ನೀನು ಯು ಗೇವ್ ಅಪ್, ನೀನು ಆ ರೀತಿ ಲೈಫ್ ನೀನು ಮಾಡ್ಲೇ ಇಲ್ಲ, ನೀನ್ ಎಲ್ಲೋ ಇರ್ಬೇಕಾಗಿತ್ತು. ನೋ, ಇದು ಅವ್ರ ಕಣ್ಣಲ್ಲಿ ನಾನು ಫೇಲ್ಯೂರ್. ನನ್ನ ಕಣ್ಣಲ್ಲಿ ಐ ಆಮ್ ಅ ಸಕ್ಸಸ್ಫುಲ್ ಪರ್ಸನ್. ದಟ್ಸ್ ಬಿಕಾಸ್ ನಾನು ಏನೇ ಮಾಡಿದ್ರು ಅದನ್ನ 100% ಮಾಡಿದ್ದೀನಿ. ಅದೊಂದು ಚಿಕ್ಕ ಸಿನಿಮಾನೇ ಆಗಿರ್ಬೋದು, ಒಂದು ಚಿಕ್ಕ ರೋಲೇ ಆಗಿರ್ಬೋದು, ಆಕಾಶ್ ಅಂತ ಸಿನಿಮಾಲಿ ಒಂದು ಚಿಕ್ಕ ತಂಗಿ ಪಾತ್ರನೇ ಆಗಿರ್ಬೋದು, ಇಲ್ಲ ತವರಿನ ಸೀರಿಯಲ್ಲಿ ಒಂದು ಚಿಕ್ಕ ತಂಗಿ ಪಾತ್ರನೇ ಆಗಿರ್ಬೋದು, ಆ ಪಾತ್ರಕ್ಕೆ ಜೀವ ತುಂಬೋದು ನನ್ನ ಕರ್ತವ್ಯ. ಅದಕ್ಕೆ ಇವತ್ ತನಕನು ಶಿವಣ್ಣನ್ ಫಿಲಮ್ ಅಲ್ಲಿ ಬೇರೆ ಒಂದು ಹೀರೋಯಿನ್ ಪಾತ್ರ ಬೇರೆ ಯಾರೇ ಮಾಡಿದ್ರು ಇವತ್ತಿಗೂ ಆ ಪಾತ್ರದಲ್ಲಿ ನನ್ನನ್ನ ಆ ಚಿಕ್ಕ ತಂಗಿ ಪಾತ್ರನ ಇವಾಗ ತನಕನೂ ಜನ ಜ್ಞಾಪಕ ಇಟ್ಕೊಂತಾರೆ. ಯಾಕಂದ್ರೆ ನಾನು ಮಾಡಿರೋ ಆ ಕೆಲಸದಲ್ಲಿ 100% ನಾನು ಕೊಟ್ಟಿದ್ದೀನಿ. ಅದು ನನ್ನ ಸಕ್ಸಸ್. ಇವತ್ತು ಇಷ್ಟು ವರ್ಷ ಆಯ್ತು, 18 ವರ್ಷಗಳಾಯ್ತು, ಇವಾಗ್ಲೂ ಜನ ನನ್ನ ಗುರ್ತಿಡಿತಾರೆ, ನನ್ನ ಹೆಸರಲ್ಲಿ ನನ್ನ ಕರೀತಾರೆ. ಮೇಡಮ್ ನೀವು ಬರ್ಬೇಕು, ನೀವು ಇನ್ನೂ ಒಳ್ಳೆ ಸಕ್ಸಸ್ ಕಾಣ್ಬೇಕು, ಇಲ್ಲ ಏನೇ ಆಗಿರ್ಲಿ, ಅದು ನನ್ನ ಸಕ್ಸಸ್. ಇಷ್ಟು ನನ್ನ ಅಚೀವ್ಮೆಂಟ್. ನನ್ನ ಪ್ರಕಾರ ನಾನು ಇದೇ ತರನೇ ಆಗ್ಬೇಕು, ಇಷ್ಟೇ ದುಡ್ಡು ದುಡಿಬೇಕು, ಇಷ್ಟೇ ನಾನು ಲೈಫಲ್ಲಿ ಮುಂದುವರೆದಿದ್ರೇನೆ ಸಕ್ಸಸ್ ಅಲ್ಲ. ಅದೆಲ್ಲ ಇವ್ರು ಡಿಫೈನ್ ಮಾಡಿರೋದು. ವಾಟ್ ಇಸ್ ಸಕ್ಸಸ್? ಸಕ್ಸಸ್ ಅಕಾರ್ಡಿಂಗ್ ಟು ಮೀ ಇಸ್ ದ ವೇ ಯು ಫೀಲ್. ಬೇರೆಯವ್ರು ಡಿಫೈನ್ ಮಾಡೋದು ಸಕ್ಸಸ್ ಅಲ್ಲ. ಈಗ ತಂದೆ ತಾಯಿಗಳು ಹೇಳ್ತಾರೆ ನೀನ್ ಇವನ್ ತರ ಆಗ್ಬೇಕು. ಫಸ್ಟ್ ಆಫ್ ಆಲ್ ಕಂಪ್ಯಾರಿಸನ್ ಮಾಡೋದೇ ತಪ್ಪು. ಯಾಕಂದ್ರೆ ನಾನ್ ದೀಪಿಕಾ ಪಡುಕೋನೆ ಆಗಕ್ಕಾಗಲ್ಲ, ದೀಪಿಕಾ ಪಡುಕೋನೆ ನಾನ್ ಆಗಕ್ಕಾಗಲ್ಲ. ಇನ್ನ ನನ್ನ ಲೈಫ್ ನಿಮ್ ಲೈಫ್ ತರ ಆಗಕ್ಕಾಗಲ್ಲ, ನಿಮ್ ಲೈಫ್ ನನ್ ತರ ಆಗಕ್ಕಾಗಲ್ಲ. ನಮ್ಮೆಲ್ಲರ ಜರ್ನಿ ಇಸ್ ಡಿಫ್ರೆಂಟ್. ಹಂಗಂತ ನಾವು ಜರ್ನಿಯಲ್ಲಿ ಎಫರ್ಟ್ ಹಾಕಿಲ್ಲ ಅಂತಲ್ಲ. ಇವ್ರು ಎಲ್ಲರಿಗಿಂತಲೂ ಡಬಲ್ ಕೆಲಸ, ಡಬಲ್ ಎಫರ್ಟ್ ಹಾಕಿರೋ ಜನರು ಇದಾರಲ್ವಾ. ಬಟ್ ಅವರು ಯಾವತ್ತು ಟಿವಿಯಲ್ಲಿ ಬಂದಿಲ್ಲ, ಎಲ್ಲ ಫೇಮಸ್ ಆಗಿಲ್ಲ. ಬಟ್ ಅವ್ರವ್ರ ಲೆವೆಲ್ ಅಲ್ಲಿ ಅವ್ರು ಸಕ್ಸಸ್ಫುಲ್ಲೇ, ಅವ್ರು ಫೇಮಸ್ಸೇ. ಧೀರುಭಾಯಿ ಅಂಬಾನಿ ಆಗಿಲ್ಲ ಅಂತ ನಾನು 100 ಕೋಟಿ ಬಿಸ್ನೆಸ್ ಮಾಡಿದೀನಿ ಅಂದ್ರೆ ನಾನು 100 ಕೋಟಿ ಬಿಸ್ನೆಸ್ ಸಕ್ಸಸ್ಫುಲ್ ಅಲ್ವಾ? 1 ಬಿಲಿಯನ್ ಸಕ್ಸಸ್? ನೋ. ಪ್ರತಿ ಒಂದು ಸ್ಟೇಜಲ್ಲೂ ನಮ್ಮ ಲೈಫಲ್ಲಿ ನಾವು ಸಕ್ಸಸ್ಫುಲ್ಲೇ. ಅದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರೋದು. ಅಕಸ್ಮಾತ್ ನಾವು ಆತರ ಥಿಂಕ್ ಮಾಡಿಲ್ಲ ಅಂದ್ರೆ, ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡಕ್ ಹೋದ್ರೆ ನಾವು ಲೈಫಲ್ಲಿ ಯಾವತ್ತೂ ಸ್ಯಾಟಿಸ್ಫೈಡ್ ಆಗಲ್ಲ. ನಾವು ಲೈಫಲ್ಲಿ ಯಾವತ್ತೂ ನಾವು ಎಷ್ಟೇ ಮಾಡಿದ್ರು, ಎಷ್ಟೇ ಅಚೀವ್ ಮಾಡಿದ್ರು ನಮ್ಗೆ ಸಕ್ಸಸ್ ಅಂತ ನಮ್ಗೆ ಖುಷಿನೇ ಆಗಲ್ಲ. ನಾವು ಅನ್ಸಕ್ಸಸ್ಫುಲ್, ಫೇಲ್ಯೂರ್ ಅಂತಾನೆ ಅನ್ಕೊಂತಾ ಇರ್ತೀವಿ ನಾವು. ಬಟ್ ನಾನು ಆತರ ಅಲ್ಲ. ನಾನು ಅನ್ಕೊಂಡಿದ್ದು ನನ್ನ ಲೈಫಲ್ಲಿ ಇದುವರೆಗೂ ಏನೇ ಆಗಿರ್ಬೋದು, ಈವನ್ ನನ್ನ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸಸ್ ತಗೊಂಡಿದ್ದೀನಿ. ಲಕ್ಷಾಂತರ ರೂಪಾಯಿ ನಂದು ಲಾಸ್ ಆಗಿದೆ. ಅಂದ್ರೂ ನಾನು ಅದನ್ನ ಫೇಲ್ಯೂರ್ ಅಂತ ಅನ್ಕೊಂಡೇ ಇಲ್ಲ. ನನ್ನ ಮನೆಯವ್ರು ಹೇಳಿದ್ರು ನೀನ್ ಫೇಲ್ ಆಗಿದ್ಯಾ ಅಂತ. 100 ಸರಿ ಹೇಳಿದ್ರು, ಎಷ್ಟೋ ಜನ ಹೇಳಿದ್ರು ನೀನ್ ಫೇಲ್ ಆಗಿದ್ಯಾ, ನಿನ್ಗೆ ಯುಟಿಲೈಸ್ ಮಾಡಕ್ ಬಂದಿಲ್ಲ ಅಂತ. ಬಟ್ ನಾನು ನನ್ನ ಪ್ರಕಾರ ನಾನು ಸಕ್ಸಸ್ಫುಲ್. ಯಾಕಂದ್ರೆ ನಾನು ಲೈಫಲ್ಲಿ ರಿಸ್ಕ್ ತಗೊಂಡಿದ್ದೀನಿ. ಎಷ್ಟೋ ಜನ ರಿಸ್ಕ್ ತಗೊಳಲ್ಲ. ಆರಾಮಾಗಿ ಅವ್ರು ಎಲ್ಲರೂ ಮಾಡ್ಲಿ ಅಂತ ಕಾಯ್ತಾ ಇರ್ತಾರೆ, ಇಲ್ಲ ಯಾರನ್ನ ದುಡ್ಡು ಕೊಡ್ಲಿ ಅಂತ ಕಾಯ್ತಾ ಇರ್ತಾರೆ. ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಇದ್ದು ಕೆಲಸ ಮಾಡ್ತಾರೆ. ಬಟ್ ನಾನು ಯಾವತ್ತೂ ಆತರ ಮಾಡಿಲ್ಲ. ನಾನು ಯಾವತ್ತು ಲೈಫಲ್ಲಿ ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಂಡಿದ್ದೀನಿ. ರಿಸ್ಕ್ ತಗೊಂಡಾಗ ಇದರ್ ಇಟ್ ಇಸ್ ಫೇಲ್ಯೂರ್ ಆರ್ ಇಟ್ ಇಸ್ ಸಕ್ಸಸ್ಫುಲ್ ಅಲ್ವಾ? ಯಾವುದೇ ಬಿಸ್ನೆಸ್ ಮಾಡಿದ್ರು ಅದು ಎಕ್ಸ್ಟರ್ನಲ್ ಪಾರ್ಟ್ ಆಫ್ ಇಟ್. ಒಂದು ಬಿಸ್ನೆಸ್ ಅಂತ ಅಂದ್ರೆ ಯಾವಾಗ್ಲೂ ಸಕ್ಸಸ್ ಕಾಣಲ್ಲ ನೀವು, ಅದರಲ್ಲೂ ಫೇಲಿಯರ್ ಕಾಣ್ತೀರಾ. ಒಂದು ಫಿಲಮ್ ಅಂತಂದ್ರೆ ಎಲ್ಲಾ ಫಿಲಮ್ನವರು ಒಂದು ಟೀಮ್ ಎಫರ್ಟ್ ಹಾಕಿರುತ್ತೆ ಒಂದು ಸಿನಿಮಾ ಮೇಲೆ. ಈಗ KGF ಸಕ್ಸಸ್ ಕಂಡಿದೆ ಅಂದ್ರೆ ದಟ್ ಡಸಂಟ್ ಮೀನ್ ದಟ್ ಇನ್ನು 10 KGF ಬಂದ್ರು ಅದೇ ಸಕ್ಸಸ್ ಕಾಣುತ್ತೆ ಅಂತ. ನೋ. ಬಟ್ ಹಂಗಂತ ಅವ್ರು ಮಾಡಿರೋ KGF 1 ಸಕ್ಸಸ್ಫುಲ್, KGF 1 ಅನ್ನ ಮರ್ತೋಗಕ್ಕಾಗತ್ತಾ? ಇಲ್ಲ.
ಅದು ಅಚೀವ್ಮೆಂಟ್ ಅಂದ್ರೆ KGF 10 ಮಾಡಿದ್ರು ಆ KGF 10 ಅಲ್ಲಿ ಅಚೀವ್ಮೆಂಟ್ ಅವ್ರಿಗೆ ಆ ಸಕ್ಸಸ್ ಸಿಕ್ಕಿಲ್ಲ ಅಂದ್ರೆ ದಟ್ ಡಸಂಟ್ ಮ್ಯಾಟರ್. ಅವ್ರು ಏನ್ ಶ್ರಮ ಪಟ್ಟಿದ್ದಾರೆ, ಅವ್ರು ಏನ್ ಮಾಡಿದ್ದಾರೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗಿರ್ಬೇಕು. ಆ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ನಾನು ಇದುವರೆಗೂ ಮಾಡಿರೋ ಕೆಲಸಗಳಲ್ಲಿ ನನಗೆ ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಲ್ಲೂ ಒಂದೂ ರಿಗ್ರೆಟ್ ಇಲ್ಲ, ಬೇಜಾರಿಲ್ಲ ನನಗೆ. ನಾನು ಏನಕ್ಕಪ್ಪ ಇವ್ರು ಮಾಡೋ ರೋಲ್ ನನಗೆ ಎಷ್ಟೋ ಸರಿ ಇದನ್ಸಿದೆ, ಪ್ರಾಬಬ್ಲಿ ಇವ್ ಮಾಡೋ ರೋಲ್ ನನಗೆ ಕೊಟ್ಟಿದ್ರೆ ನಾನು ಸಖತ ಮಾಡ್ಬೋದಿತ್ತು, ನನ್ನ ಲೆವೆಲ್ ಅಲ್ಲಿ ನಾನು ಚೆನ್ನಾಗಿ ಮಾಡ್ಬೋದಿತ್ತು. ಹಂಗಂತ ಅವ್ರು ಚೆನ್ನಾಗಿ ಮಾಡಿಲ್ಲ ಅಂತಲ್ಲ. ಆಸ್ ಆಶ್ರಿತಾ ಆಸ್ ಅನ್ ಆಕ್ಟರ್ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ನಾನು ಅದಕ್ಕೆ ಇನ್ನೂ ಒಂದು ಡಿಫ್ರೆಂಟ್ ಆಂಗಲ್ ಕೊಡ್ಬೋದಾಗಿತ್ತು ಅಂತ ಅನ್ಸಿದೆ. ಬಟ್ ಈ ಸಿನಿಮಾ ಒಳಗೆ ಸಿಗದೆ ಇರೋದು ನನಗೆ ಬೇಜಾರಾಗಿದೆ, ನನಗೆ ಡಿಪ್ರೆಷನ್ ಆಗಿದೆ, ನನಗೆ ಊಟ ತಿಂಡಿ ಮಾಡಕ್ ಆಗ್ತಿಲ್ಲ, ಅಯ್ಯೋ ನನಗೆ ಏನೋ ಮಾಡಕ್ಕೆ ಆಗ್ತಿಲ್ಲ, ನನ್ನ ದಿನ ರಾತ್ರಿ ಅಳ್ತಾ ಇದ್ದೀನಿ, ಆ ಥರ ಎಲ್ಲ ಫೀಲಿಂಗ್ ನನಗೆ ಲೈಫಲ್ಲೇ ಬಂದಿಲ್ಲ. ನಾನು ಯಾವತ್ತೂ ಆ ಥರ ಅನ್ಕೊಂಡೇ ಇಲ್ಲ. ಯಾಕಂದ್ರೆ ಇವಾಗ್ಲೂ ಅಷ್ಟೇ, ನಾನು ಯಾವುದೇ ಸ್ಟೇಜ್ ಮೇಲೆ ಹೋದ್ರು, ಎಷ್ಟೇ ಹೊಸ ಹುಡುಗಿರ್ ಬಂದಿರ್ಬೋದು, ಇವಾಗಿನ ಆಕ್ಟ್ರೆಸ್ಗಳಿಗೆ ಎಷ್ಟೇ ಸೋಷಿಯಲ್ ಮೀಡಿಯಲ್ಲಿ ಪಾಪ್ಯುಲಾರಿಟಿ ಇರ್ಬೋದು, ನನಗೆ ಯಾರ ಮುಂದೆ ನಿಂತರೂ ನನಗೆ ಕಾನ್ಫಿಡೆನ್ಸ್ ಕಡಿಮೆ ಇರೋದೇ ಇಲ್ಲ. ನನ್ನ ಕಾನ್ಫಿಡೆನ್ಸು ನಾನು ಯಾವತ್ತೂ ಕಡಿಮೆ ಮಾಡ್ಕೊಂಡೇ ಇಲ್ಲ ಲೈಫಲ್ಲಿ. ಬಿಕಾಸ್ ಐ ಆಲ್ವೇಸ್ ಫೀಲ್ ಐ ಆಮ್ ದ ಬೆಸ್ಟ್ ಅಂಡ್ ಐ ಆಮ್ ಸಕ್ಸಸ್ಫುಲ್ ಬಿಕಾಸ್ ಐ ಹ್ಯಾವ್ ಲಿವ್ಡ್ ಅ ಸಕ್ಸಸ್ಫುಲ್ ಜರ್ನಿ ಆಫ್ ಮೈ ಲೈಫ್. ನನ್ನ ಜರ್ನಿನ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡಿದ್ದೀನಿ ನಾನು. ರಿಸಲ್ಟ್ ಏನೇ ಆಗಿರ್ಲಿ ದಟ್ ಡಸಂಟ್ ಮ್ಯಾಟರ್. ಎಲ್ಲರೂ ರಿಸಲ್ಟ್ ಕೆಲಸ ಮಾಡಿದ್ರೆ ನಾವು ಜರ್ನಿನ ಎಂಜಾಯ್ ಮಾಡೋಕ್ಕಾಗಲ್ಲ. ಈಗ ನಾವು ಎಲ್ಲೇ ಟ್ರಾವೆಲ್ ಮಾಡುವಾಗ ಡೆಸ್ಟಿನೇಷನ್ನ ಫಸ್ಟೇ ತರಿಸ್ಬಿಡಕ್ಕಾಗಲ್ಲ ಅಲ್ವಾ? ನಾವು ಜರ್ನಿ, ನಾವು ಟ್ರೈನ್ ಹತ್ಬೇಕು, ಟ್ರೈನಲ್ಲಿ ಕೂರ್ಬೇಕು, ಎಷ್ಟು ಅವರ್ಸ್ ಜರ್ನಿ ಇದೆ, ಆ ಜರ್ನಿನ ನಾವು ಪಾರ್ ಮಾಡ್ಬೇಕಲ್ವಾ? ಆ ಜರ್ನಿಲಿ ಎಷ್ಟು ಜನ ಸಿಗ್ತಾರೆ, ಎಷ್ಟು ಜನ ಮಾತಾಡ್ತಾರೆ, ಊಟ ತಿಂಡಿ ಮಾಡ್ತೀವಿ, ಆ ಜರ್ನಿನ ನಾವು ಎಂಜಾಯ್ ಮಾಡಬೇಕು. ಡೆಸ್ಟಿನೇಷನ್ ಹೆಂಗ್ ಬೇಕಾದ್ರೂ ಇರ್ಲಿ ಅಲ್ವಾ? ಡೆಸ್ಟಿನೇಷನ್, ನಾವು ಜರ್ನಿ ಚೆನ್ನಾಗಿತ್ತು ಅಂದ್ರೆ ನಮ್ ಡೆಸ್ಟಿನೇಷನ್ ಚೆನ್ನಾಗೇ ಇರುತ್ತೆ. ನಮ್ ಜರ್ನಿಯಲ್ಲಿ ಏನೋ ನಮ್ಗೆ ಇಷ್ಟ ಆಗಿದೆ ನಾವು ಏನಾದ್ರು ಮಾಡಿದ್ರೆ, ಇಲ್ಲ ದುಃಖ ಪಡ್ಕೊಂಡು ಅಯ್ಯೋ ನನಗೆ ಸಿಗ್ತಿಲ್ಲ, ಅಯ್ಯೋ ನಾನು ಕಂಪೇರ್ ಮಾಡ್ತಾ ಇದ್ದೀನಿ, ನಾವು ಈ ಟ್ರೈನ್ ಅಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಹೋಗ್ತಿರೋ ಟ್ರ್ಯಾಕ್ ಅಲ್ಲಿ ಟ್ರೈನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಹೆಂಗಾಗತ್ತೆ? ನಾವು ಕೂತಿರೋ ಟ್ರೈನ್ ಚೆನ್ನಾಗಿದೆ ಅಂತ ಹೇಳ್ಬೇಕು. ನಾವು ಕೂತಿರೋ ಟ್ರೈನ್ ನೋಡಕ್ಕೆ ಚೆನ್ನಾಗಿಲ್ದೇ ಇರ್ಬೋದು, ಬಟ್ ನಾನು ಕೂತಿರೋ ಟ್ರೈನ್ ದ ಬೆಸ್ಟ್ ಅಂತಾನೆ ಹೇಳ್ಬೇಕು. ಪಕ್ಕದಲ್ಲಿರೋ ಟ್ರೈನ್ ಹೆಂಗ್ ಬೇಕಾದ್ರೂ ಇರ್ಲಿ ಅಲ್ವಾ? ಅದ್ ಯಾವ ಡೆಸ್ಟಿನೇಷನ್ ತಲುಪುತ್ತೆ ನಮಗ್ ಗೊತ್ತಿಲ್ಲ. ನಾವು ಎಲ್ಲಿ ಹೋಗ್ಬೇಕು ನಮ್ಗೆ ಗೊತ್ತು, ಆದ್ರೆ ನಾವು ಆ ಜರ್ನಿನ ಚೆನ್ನಾಗಿ ಮಾಡ್ಬೇಕಲ್ವಾ? ಆ ಜರ್ನಿನ ಎಂಜಾಯ್ ಮಾಡ್ಬೇಕಲ್ವಾ? ಆ ಜರ್ನಿಯಲ್ಲಿ ರಿಗ್ರೆಟ್ಸ್ ಇರಬಾರ್ದು. ಸೊ ನಾನು ಏನಕ್ಕೆ ನಾನು ಐ ಆಮ್ ಅ ಫೇಲ್ಯೂರ್ ಅಂತ ಹೇಳಿದಂದ್ರೆ, ಇಟ್ಸ್ ಓನ್ಲಿ ಥ್ರೂ ದ ಐಸ್ ಆಫ್ ದ ವರ್ಲ್ಡ್ ಐ ಆಮ್ ಅ ಫೇಲ್ಯೂರ್. ಬಟ್ ಅಕಾರ್ಡಿಂಗ್ ಟು ಮೀ, ಇನ್ ಮೈ ಓನ್ ಐಸ್, ಐ ಆಮ್ ದ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್. ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ಸರ್, ಸಕ್ಸಸ್ಸು, ಈ ಸಕ್ಸಸ್ ನಾನು ಮಾತಾಡೋದಲ್ಲ, ಈ ಫಿಲ್ಮ್ಸ್ ಆಗಿರ್ಬೋದು, ಇಲ್ಲ ದುಡ್ಡು, ಇಲ್ಲ ಒಂದು ಮನೆ ಮಾಡ್ಕೊಂಡು, ಇಲ್ಲ ಆಸ್ತಿ ಮಾಡ್ಕೊಂಡಿರೋದು, ಇವೆಲ್ಲ ಎಕ್ಸ್ಟರ್ನಲ್ ಸಕ್ಸಸ್. ಇತ್ತೀಚೆಗೆ ಜನರು ಎಕ್ಸ್ಟರ್ನಲ್ ಸಕ್ಸಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಿದೆ. ಅದಕ್ಕೇನೆ ಯಾರಿಗೂ ಖುಷಿ ಅನ್ನೋದೇ ಸಿಗ್ತಾ ಇಲ್ಲ, ಯಾರಿಗೂ ನಾನು ಮಾಡಿರೋದೇ ಸಾಕು ಅಂತಾನೆ ಅನ್ನಿಸ್ತಾ ಇಲ್ಲ. ಎಲ್ರಿಗೂ ನನ್ಗೆ ಇನ್ನೂ ಬೇಕು ಅಂತ ಕ್ವೆಸ್ಟ್ ಅಲ್ಲೇ ಇದ್ದಾರೆ. ಆ ಗ್ರೀಡಿನೆಸ್ ಅಂತ ಹೇಳ್ತಾರಲ್ಲ, ಕನ್ನಡದಲ್ಲಿ ಏನ್ ಹೇಳ್ತಾರೆ, ವರ್ಡ್ ಸಿಗ್ತಾ ಇಲ್ಲ, ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ನನಗೆ ಮಾತಾಡುವಾಗ ಒಂದೊಂದ್ಸರಿ ವರ್ಡ್ ಸಿಗಲ್ಲ. ಗ್ರೀಡ್ಗೆ ದುರಾಸೆ, ಕರೆಕ್ಟ್. ಆ ದುರಾಸೆಲೇ ಇರ್ತೀವಿ ನಾವು. ಬಟ್ ಲೈಫ್ ಇದ್ರಲ್ಲೇ ಇದು ಚೆನ್ನಾಗಿದೆ, ನಾನು ಏನ್ ಮಾಡಿದೀನೋ ಅಷ್ಟರಲ್ಲೇ ಖುಷಿ ಇದೆ ಅನ್ನೋದು, ಅಲ್ಲಿ ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಒಂದು ಫುಲ್ಫಿಲ್ಮೆಂಟ್ ಸಿಗುತ್ತೆ. ಸೊ ನಾನು ಮಾತಾಡಿರೋದು ಇವಾಗೆಲ್ಲ ಒಂದು ಎಕ್ಸ್ಟರ್ನಲ್ ಸಕ್ಸಸ್. ಬಟ್ ರಿಯಲ್ ಸಕ್ಸಸ್ ಏನ್ ಗೊತ್ತಾ? ಅಕಾರ್ಡಿಂಗ್ ಟು ಮೀ ರಿಯಲ್ ಸಕ್ಸಸ್ ಏನಂದ್ರೆ, ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೂ ನೀವೊಂದು, ನಾನಿರೋ ಇವಾಗ ಲೈಫ್ ಪ್ರಕಾರ ಒಂದು ಮಿನಿಮಲಿಸ್ಟಿಕ್ ಲೈಫಲ್ಲಿ ಇದ್ದೀನಿ. ಆ ಲೈಫಲ್ಲಿ ಇರುವಾಗ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನು ಇಷ್ಟಲ್ಲೇ ಆರಾಮಾಗಿ ಖುಷಿಯಾಗಿದ್ದೀನಿ. ನನಗೆ ಇದೇ ಬೇಕು, ಅದೇ ಬೇಕು, ಇಷ್ಟನ್ನೇ ನಾನು ಅಚೀವ್ ಮಾಡಬೇಕಾಗಿತ್ತು, ಅಷ್ಟನ್ನೇ ನಾನು ಅಚೀವ್ ನಾನು ಫಸ್ಟ್ ಆಫ್ ಆಲ್ ಬೇರೆಯವ್ರ ಲೈಫ್ ಬಗ್ಗೆ ನೋಡಕ್ಕೆ ಹೋಗಲ್ಲ. ಒಂದು ದಿನ ನಾನು ಹೇಗೆ ಕಳೀತಾ ಇದ್ದೀನಿ, ಇವತ್ತು ಬೆಳಗ್ಗೆ ನಾನು ಎದ್ದಿದ ತಕ್ಷಣ ನಾನು ಖುಷಿಯಾಗಿ ಎದ್ದೊಳ್ತಿದ್ದೀನ, ರಾತ್ರಿ ನಾನು ಮಲಗುವಾಗ ಖುಷಿಯಾಗಿ ಮಲಗ್ತಿದ್ದೀನ. ಸರ್, ಈ ಎರಡು ನೀವು ನೋಡ್ಕೊಳ್ಳಿ. ಅಕಸ್ಮಾತ್ ನೀವು ಎಷ್ಟೇ ಅಚೀವ್ ಮಾಡಿದ್ರು, ಎಷ್ಟೇ ದುಡ್ಡು ಮಾಡಿದ್ರು, ಹೊರಗಿಂದ ಎಷ್ಟೇ ಹೆಸರು ನೀವು ಮಾಡಿದ್ರು, ಬೆಳಗ್ಗೆ ನೀವು ಹೇಳುವಾಗ ಖುಷಿಯಾಗಿ ಹೇಳಲ್ಲ ಅಂದ್ರೆ, ಇಲ್ಲ ರಾತ್ರಿ ನೀವು ಮಲಗುವಾಗ ಖುಷಿಯಾಗಿ ಮಲಗಿಲ್ಲ ಅಂದ್ರೆ, ನಿಜ ಹೇಳ್ತೀನಿ, ನೀವು ಮಾಡಿರೋ ಏನೇ ಸಕ್ಸಸ್ ಆಗಿರ್ಬೋದು ಎಲ್ಲ ಫೇಲ್. ಅದು ಸಕ್ಸಸ್ ಅಲ್ವೇ ಅಲ್ಲ. ರಿಯಲ್ ಸಕ್ಸಸ್ ಇಸ್
ವೆದರ್ ಯು ಡೂ ಎನಿಥಿಂಗ್, ವೆದರ್ ಯು ಡೋಂಟ್ ಡೂ ಎನಿಥಿಂಗ್, ವೆದರ್ ಯು ಆರ್ ಸಕ್ಸಸ್ಫುಲ್ ಇನ್ ದ ಐಸ್ ಆಫ್ ದ ವರ್ಲ್ಡ್ ಆರ್ ಯು ಆರ್ ನಾಟ್. ಒಂದು ಚಿಕ್ಕ ಮನೇಲಿದ್ರು, ಅದಕ್ಕೇನೆ ಎಷ್ಟೋ ಜನ ಜೋಪಡಿಯಲ್ಲಿದ್ರು ಖುಷಿಯಾಗಿರ್ತಾರೆ, ಬಟ್ ಎಷ್ಟೋ ಜನ ಅರಮನೆಯಲ್ಲಿದ್ರು ಖುಷಿಯಾಗಿರಲ್ಲ. ಇವೆಲ್ಲ ವಿಷಯಗಳು ನಮ್ಗೆ ನಿಮ್ಗೆ ಗೊತ್ತು. ಬಟ್ ಆದ್ರೂ ನಾವು ನಮ್ಮ ಲೈಫ್ ನ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನ ಬಿಡ್ತಾ ಇಲ್ಲ. ನಾವು ಫೇಲ್ಯೂರ್ ಅಂತ ಅನ್ಕೊಂಡ್ಬಿಟ್ಟಿದೀವಿ ಬಿಕಾಸ್ ಬೇರೆಯವ್ರ ಸಕ್ಸಸ್ ನಾವು ಬೆಂಚ್ ಮಾರ್ಕ್ ತರ ಹಾಕಿದೀವಿ. ಇಲ್ಲ ವರ್ಲ್ಡ್ ಅಲ್ಲಿ ಏನು ಅಪ್ಪ ಅಮ್ಮಂದಿರು ಎಷ್ಟೊಂದ್ಸಲಿ ತಪ್ಪು ಮಾಡ್ತಾರೆ, ತನ್ನ ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ. ಇಲ್ಲ ನೀನು ಇವನ್ ತರ ಡಾಕ್ಟರ್ ಆಗ್ಬೇಕು, ಇಲ್ಲ ಇವನ್ ತರ ಕ್ರಿಕೆಟರ್ ಆಗ್ಬೇಕು. ಅರೆ ಆ ಮಗುಗೆ ಆ ಇಚ್ಛೆ ಇರೋದಿಲ್ಲ, ಅವ್ನಿಗೆ ಬೇರೆನೋ ಆಗ್ಬೇಕಂತ ಇಷ್ಟ ಇರುತ್ತೆ, ಅವ್ನಿಗೆ ಇದೇ ತರ ಆಗ್ಬೇಕಂತೇನು ಇಷ್ಟ ಇರಲ್ಲ. ಬಟ್ ನಾವು ಈ ತರ ಕಂಪೇರ್ ಮಾಡ್ಬಿಟ್ಟು ಇದೇ ರೀತಿ ಇರ್ಬೇಕು ಅದೇ ರೀತಿ ಇರ್ಬೇಕಂತ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ಮೇಲೆ ಡೆಫಿನೆಟ್ಲಿ ನಾವು ಅದನ್ನ ತಲುಪೋ ಪ್ರಯತ್ನದಲ್ಲಿ ಎಷ್ಟೋ ಸಾರಿ ನಾವು ಏನೇನೋ ಕಳ್ಕೊಂತೀವಿ. ನಮ್ಮ ಮನಸ್ಸಿನ ಎಷ್ಟೋ ಏನೋ ಆಸೆಗಳು, ಅನಿಸಿಕೆಗಳು, ನಮ್ಮ ನೆಮ್ಮದಿ, ಖುಷಿನೆಲ್ಲ ಕಳ್ಕೊಂತೀವಿ. ಅದು ಆಗ್ಬಾರ್ದು. ರಿಯಲ್ ಸಕ್ಸಸ್ ಏನಂದ್ರೆ, ನೀವು ನೋಡ್ಕೊಳ್ಳಿ, ಬೆಳಗ್ಗೆ ನೀವು ನೆಮ್ಮದಿಯಾಗಿ, ರಾತ್ರಿ ನೀವು ನೆಮ್ಮದಿಯಾಗಿ ಮಲಗಿ, ಬೆಳಗ್ಗೆ ನೀವು ಖುಷಿಯಾಗಿ ಎದ್ದು, ಮತ್ತೆ ದಿನನಿತ್ಯ ನಿಮ್ದು ಏನ್ ಕೆಲಸ ಇದೆ ಖುಷಿಯಾಗಿ ಮಾಡಿ, ಮತ್ತೆ ದಿನ ಎಂಡ್ ಮಾಡುವಾಗ ರಾತ್ರಿ ನೀವು ಹೇಗೆ ಮಲಗ್ತಾ ಇದ್ದೀರಾ, ಖುಷಿಯಾಗಿ ಮಲಗ್ತಾ ಇದ್ದೀರಾ, ಅದು ಇಂಪಾರ್ಟೆಂಟ್. ಅದು ನನ್ನ ಪ್ರಕಾರ ರಿಯಲ್ ಸಕ್ಸಸ್. ಅಂಡ್ ನಾನು ನನ್ನ ಲೈಫಲ್ಲಿ ಇದನ್ನ ಮಾಡ್ತಾ ಇದ್ದೀನಿ. ನಾನು ನೆಮ್ಮದಿಯಾಗಿ ಮಲಗ್ತಾ ಇದ್ದೀನಿ. ದಿನನಿತ್ಯ ನಂದು ಏನ್ ಕೆಲಸಗಳಿದೆ ಹಂಗಂತ ನಾನು ನನ್ನ ಇಷ್ಟೇನೆ ಅಂತ ನಾನು ಬಿಟ್ಟಿಲ್ಲ. ದಿನನಿತ್ಯ ನಾನು ಕನ್ಸಿಸ್ಟೆಂಟ್ ಆಗಿ ಏನೋ ಒಂದು ಗೋಲ್ ಇಟ್ಕೊಂಡಿರ್ತೀನಿ ನನ್ನ ಲೈಫಲ್ಲಿ. ಇದನ್ನ ನಾನು ಮಾಡ್ಬೇಕು, ಅದನ್ನ ನಾನು ಮಾಡ್ಬೇಕು. ಅದೇ ತರ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಒಂದು ಗೋಲ್ ಹಾಕಿರ್ತೀನಿ, ಓಕೆ XYZ ಇದು ನನ್ನ ಗೋಲು, ಅದಕ್ಕೆ ನಾನು ದಿನ ಕೆಲಸ ಮಾಡ್ತೀನಿ. ಆ ಗೋಲ್ಗೆ 1% ಕೆಲಸ ಅಟ್ಲೀಸ್ಟ್ ನಾನು ಒಂದು ದಿನಕ್ಕೆ ಮಾಡಬೇಕು, ಅಟ್ಲೀಸ್ಟ್ 2% ಕೆಲಸನ ದಿನಕ್ಕೆ ಮಾಡಬೇಕು. ಆ ಥರ ನಾನು ಮಾಡಿ ನನ್ನ ಪ್ರತಿ ದಿನ, ಅದಕ್ಕೆ ಹೇಳೋದಲ್ಲ, ನೀವು ಈ ದಿನನ ಡೇ ಬೈ ಡೇನ ತಗೊಳ್ಳಿ. ಒಂದೇ ಸರಿ ನಾನು ಈ ವರ್ಷದಲ್ಲಿ ನಾನು ಸಕ್ಸಸ್ಫುಲ್ ಆಗೋಗ್ತೀನಿ, ಈ ವರ್ಷದಲ್ಲಿ ನಂಗೆಲ್ಲ ಸಿಕ್ಬಿಡುತ್ತೆ ಅಂತ ನೀವು ಯೋಚನೆ ಮಾಡೋದಲ್ಲ. ಪ್ರತಿ ದಿನದಲ್ಲಿ ನೀವು ಏನ್ ಕೆಲಸ ಮಾಡ್ತಿದ್ದೀರಾ, ಖುಷಿಯಾಗಿ ಮಾಡ್ತಿದ್ದೀರಾ, ಸ್ಯಾಟಿಸ್ಫೈ ಆಗ್ತಿದ್ಯಾ, ಅದನ್ನ ನೋಡಿ. ಅದು ಕಾಣ್ತಿಲ್ಲ ಅಂದ್ರೆ ದೆನ್ ದೆರ್ ಇಸ್ ಅ ಪ್ರಾಬ್ಲಮ್. ಅಂದ್ರೆ ನೀವು ನಿಜವಾಗ್ಲೂ ನಿಮ್ಮನ್ನ ನೀವು ಒಂದು ಫೇಲ್ಯೂರ್ ಆಗಿ ಅನ್ಕೊಂಡಿದ್ದೀರಾ. ಸೊ ಇಫ್ ಯು ಆರ್ ಗೋಯಿಂಗ್ ಥ್ರೂ ವರ್ಲ್ಡ್ಸ್ ಐಸ್, then you are a failure. ಯಾಕಂದ್ರೆ ವರ್ಲ್ಡ್ ಹ್ಯಾಸ್ ಡಿಫೈನ್ಡ್ ಅ ಬೆಂಚ್ ಮಾರ್ಕ್. ಆ ಬೆಂಚ್ ಮಾರ್ಕ್ ನ ನಾವು ತಲುಪಲೇಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ ನೀವು ಖುಷಿಯಾಗಿರಲ್ಲ, ನೆಮ್ಮದಿಯಾಗಿರಲ್ಲ. ನಿಮ್ದೇ ಒಂದು ಲೈಫಲ್ಲಿ ನಿಮ್ಮ ಅಚೀವ್ಮೆಂಟ್ನೇ ನೀವು ಖುಷಿ ಪಡಿ. ಅದನ್ನ ಎಷ್ಟೇ ಆಗಿರ್ಬೋದು, ಎಲ್ಲೇ ಇರ್ಬೋದು. ನೀವು 100 ಸರಿ ಬಿಸ್ನೆಸ್ ಅಲ್ಲಿ ಫೇಲ್ ಆಗಿದ್ದೀರಾ, ಡಸಂಟ್ ಮ್ಯಾಟರ್. 100ನೇ 1 ಸಾರಿನೂ ಟ್ರೈ ಮಾಡಿ, ಪರವಾಗಿಲ್ಲ. ಆ ಶಕ್ತಿ, ಆ ಧೈರ್ಯ ನಿಮ್ಮಲ್ಲಿ ಇರಬೇಕು. ಯಾಕಂದ್ರೆ ಎಷ್ಟೋ ದೊಡ್ಡ ವ್ಯಕ್ತಿಗಳದ್ದು, ಸೈಂಟಿಸ್ಟ್ಗಳದ್ದು ನಮ್ಮ ಹತ್ರ ಎಕ್ಸಾಂಪಲ್ಸ್ ಇದೆ. ಇಟ್ ಸೀಮ್ಸ್ 1000 ಸರಿ ಎಕ್ಸ್ಪೆರಿಮೆಂಟ್ ಮಾಡಿ 1000 ಸರಿ ಫೇಲಿಯರ್ ಆಗಿರ್ತಾರಂತೆ, 1001ನೇ ಸಾರಿ ಸಕ್ಸಸ್ ಕಾಣ್ತದಂತೆ. ಸೊ ಅವ್ರು 1000 ಸರಿ ಟ್ರೈ ಮಾಡಿರೋದಕ್ಕೆ ತಾನೆ. ಅಕಸ್ಮಾತ್ ಅವನು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ಗೆ ಬಿಟ್ಬಿಟ್ಟಿದ್ರೆ ಇಲ್ಲಿ ತನಕ ನಮ್ಮ ಲೈಫಲ್ಲಿ ಆ ಥರ ಇನೋವೇಷನ್ಸ್ ಬರ್ತಾನೆ ಇರಲಿಲ್ಲ, ಆ ಥರ ವಂಡರ್ಸ್ ನಾವು ನೋಡ್ತಾನೆ ಇರಲಿಲ್ಲ. ನನ್ನ ಪ್ರಕಾರ ನಾವು ಏನ್ ಮಾಡ್ತೀವೋ, ನಾವು ಹೇಗಿರ್ತೀವೋ, ನಾವು ಯಾವ ರೀತಿ ಅನ್ಕೊಂತೀವೋ, ನಮ್ ಸಕ್ಸಸ್, ನಮ್ ಫೇಲ್ಯೂರ್ ನಾವು ಡಿಫೈನ್ ಮಾಡ್ತೀವಿ. ಬೇರೆಯವ್ರಿಗೆ ಹಕ್ಕಿಲ್ಲ ನಮ್ ಸಕ್ಸಸ್, ನಮ್ ಫೇಲ್ಯೂರ್ ಡಿಫೈನ್ ಮಾಡೋದಕ್ಕೆ. ಇವನ್ ತಂದೆ ತಾಯಿಗೂ ಹಕ್ಕಿಲ್ಲ. ಯಾಕಂದ್ರೆ ಎಲ್ಲರೂ ಒಂದು ಡಾರ್ಕ್ ಸೈಡ್ಗೆ ನಮ್ಗೆ ತಳ್ತಾ ಇದಾರೆ. ಆ ಸೈಡ್ ನಾವು ಹೋಗೋದೇನ್ ಬೇಡ. ನಮಗ್ ಬೇಕಾಗಿರೋ ಸಕ್ಸಸ್ ಇಸ್ ನಾವು ಯಾವ ರೀತಿ ನಾವು ಆ ಸಕ್ಸಸ್ನ ಅರ್ಥ ಮಾಡ್ಕೊಂಡಿದೀವಿ, ನಾವು ಅದನ್ನ ಹೇಗೆ ಡಿಫೈನ್ ಮಾಡ್ತಾ ಇದ್ದೀವಿ, ಅದು ರಿಯಲ್ ಸಕ್ಸಸ್. ಸ್ಪೆಷಲಿ ಔಟ್ಸೈಡ್ ವರ್ಲ್ಡ್ ಸಕ್ಸಸ್ಗಿಂತನೂ ಇಂಟರ್ನಲ್ಲಿ ನೀವು ಎಷ್ಟು ಖುಷಿಯಾಗಿದ್ದೀರಾ, ನಿಮಗೆ ದಿನನಿತ್ಯ ನಿಮಗೆ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನಿಸ್ತಾ ಇದೆಯಾ, ಇಲ್ಲ ಲೈಫ್ ಇಸ್ ಬರ್ಡನ್ ಅಂತ ಅನ್ನಿಸ್ತಾ ಇದೆಯಾ, ಈ 2 ವಿಚಾರ ನಿಮ್ಗೆ ಗೊತ್ತಿರಬೇಕು. ನಿಮಗೆ ಆ ಥರ ಬರ್ಡನ್ ಅಂತ ಅನ್ನಿಸಿದ್ರೆ ದೇರ್ ಇಸ್ ಅ ಪ್ರಾಬ್ಲಮ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯೋರ್ ಸೆಲ್ಫ್. ಅದಕ್ಕೆ ನಾನು ಪ್ರತಿ ಸಾರಿ ಏನೇ ಕೇಳೋದಂದ್ರೆ, ನಿಮ್ಮನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಇಷ್ಟ, ನಿಮ್ಗೆ ಏನ್ ಇಷ್ಟ ಇಲ್ಲ, ಅದನ್ನ ತಿಳ್ಕೊಂಡ್ರೆ ನಿಮ್ಮ ಸಕ್ಸಸ್ನ ನೀವು ಡಿಫೈನ್ ಮಾಡಕ್ಕಾಗತ್ತೆ. ಬೇರೆಯವ್ರು ಡಿಫೈನ್ ಮಾಡಲ್ಲ. ನಿಮ್ ತಂದೆ ತಾಯಿ ಡಿಫೈನ್ ಮಾಡೋದಕ್ಕೆ ಬಿಡಬೇಡಿ, ಇಲ್ಲ ನಿಮ್ ರಿಲೇಟಿವ್ಸ್ ಡಿಫೈನ್ ಮಾಡೋದಕ್ಕೆ ಬಿಡಬೇಡಿ, ಇಲ್ಲ ನಿಮ್ ಫ್ರೆಂಡ್ಸ್ ಡಿಸೈಡ್ ಮಾಡೋದಕ್ಕೆ ಬಿಡಬೇಡಿ. ನೀವು ಡಿಫೈನ್ ಮಾಡಿ ನಿಮ್ ಸಕ್ಸಸ್ ಏನಂತ. ನೀವು ಅಂಬಾನಿ ಆಗ್ಲಿಲ್ಲ, ಆದ್ರೆ ನೆಮ್ಮದಿಯಾಗಿ ಮನೇಲಿ ಮಲ್ಕೊಳ್ತಾ ಇದ್ದೀರಾ, ನೆಮ್ಮದಿಯಾಗಿ ದಿನನಿತ್ಯ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಬಾಸ್, ಯು ಆರ್ ಸಕ್ಸಸ್ಫುಲ್. You don't have to be an Ambani, you don't have to be a Yash,
You don't have to be a Deepika Padukone. You don't have to be XYZ. You don't have to be Modi ji. ಪಾಪ ಅವ್ರಗಳ ಲೈಫಲ್ಲಿ ಅವ್ರು ಏನೇನ್ ಕಾಣ್ಬೇಕಾಗಿತ್ತು, ಅವ್ರ ಡೆಸ್ಟಿನಿ ಏನಿದೆಯೋ ಅವ್ರು ಅದನ್ನ ಕಾಣ್ತಾ ಇದಾರೆ. ಹಂಗಂತ ಅವ್ರ ಲೈಫಲ್ಲಿ ಫೇಲ್ಯೂರ್ಸೇ ಕಾಣಲಿಲ್ಲ. ಅವರು ಎಲ್ಲರೂ ಅವ್ರ ಲೈಫಲ್ಲಿ ಫೇಲ್ಯೂರ್ಸ್ ಕಂಡಿದ್ದಾರೆ. ಬಟ್ ಅವ್ರು ನಿಂತಿಲ್ಲ ಅಷ್ಟೇನೆ. ಅವ್ರ ಲೆವೆಲ್ ಅಲ್ಲಿ ಅವ್ರು ಏನ್ ಮಾಡ್ಬೇಕು, ಅವ್ರ ಜರ್ನಿಯಲ್ಲಿ ಅವ್ರ ಡೆಸ್ಟಿನಿಯಲ್ಲಿ ಏನಿದೆಯೋ ಅದು ಆಗ್ತಾ ಇದೆ ಅವ್ರ ಲೈಫಲ್ಲಿ. ನನ್ನ ಡೆಸ್ಟಿನಿಯಲ್ಲಿ ಏನಿದೆಯೋ ಅದು ಹಾಗೆ ಆಗುತ್ತೆ. ನಾವು ಇಷ್ಟೇ ತಿಳ್ಕೊಬೇಕಾಗಿರೋದು, ನಾವು ದಿನನಿತ್ಯ ನಮ್ದು ಏನ್ ಕೆಲಸ ಇದೆಯೋ 100% ಅದನ್ನ ಮಾಡ್ಬೇಕು ಅಷ್ಟೇನೆ. 99% ಅಲ್ಲ, 100% ಅದನ್ನ ಮಾಡಿ. ರಿಸಲ್ಟ್ ಆಟೋಮ್ಯಾಟಿಕಲಿ ಬರುತ್ತೆ ಸರ್. ನಾವು ದುಡ್ಡು ಹಿಂದ್ಗಡೆನೆ ಓಡ್ತಾ ಇದ್ರೆ ದುಡ್ಡಲ್ಲಿ ಲಿಮಿಟೇಷನ್ ಇದೆ, ಇಷ್ಟೇ ಬರ್ಬೋದು. ಬಟ್ ನಾವು ಒಂದು ಐಡಿಯಾ ಹಿಂದ್ಗಡೆ ಓಡಿದ್ರೆ ಮತ್ತೆ ದುಡ್ಡು ಲಿಮಿಟ್ಲೆಸ್ ಅಲ್ವಾ? ಸೊ ರನ್ ಬಿಹೈಂಡ್ ಅನ್ ಐಡಿಯಾ, ಡೋಂಟ್ ರನ್ ಬಿಹೈಂಡ್ ಮನಿ. ಇಫ್ ಯು ರನ್ ಬಿಹೈಂಡ್ ಅನ್ ಐಡಿಯಾ, ಮನಿ ವಿಲ್ ಆಟೋಮ್ಯಾಟಿಕ್ಲಿ ಫಾಲೋ ಅಲ್ವಾ? ಸೊ ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತಿರೋದು, ಐ ಆಮ್ ಅ ಫೇಲ್ಯೂರ್ ಓನ್ಲಿ ಇನ್ ದ ಐಸ್ ಆಫ್ ದ ವರ್ಲ್ಡ್. But according to me and in my eyes, I'm the most successful, the most happiest, the most peaceful human being on this earth. ನನಗನ್ಸೋದು. ಯಾಕಂದ್ರೆ ನನ್ನ ಸಕ್ಸಸ್ನ ಬೇರೆಯವ್ರ ಕೈ ಕೊಟ್ಬಿಟ್ರೆ, ಅವ್ರು ಡಿಫೈನ್ ಮಾಡೋದಕ್ಕೆ ಕೊಟ್ಬಿಟ್ರೆ, ನಾನು ಈ ತರ ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಈ ತರ ಒಬ್ಬಳೆ ನನ್ನ ಲೈಫ್ನ ಖುಷಿಯಾಗಿ ಸಾಗಿಸೋದಕ್ಕೂ ಸಾಧ್ಯ ಇಲ್ಲ. ಬರೀ ದಿನನಿತ್ಯ ಯೋಚನೆಯಲ್ಲೇ ಮುಳುಗೋಗ್ಬಿಡ್ತೀನಿ ಅಷ್ಟೇ. ನಾನು ಎಲ್ಲ ತರ ಕಾಯಿಲೆಗಳು ಬರುತ್ತೆ, ಮತ್ತೆ ಮಾನಸಿಕ, ದೈಹಿಕ ಎಲ್ಲ ತರ ಕಾಯಿಲೆಗಳು ಬಂದ್ಬಿಡುತ್ತೆ. ಬೇಡ, ನಾವೆಲ್ಲ ಅದನ್ನ ಮಾಡೋದು ಬೇಡ. ನನ್ನ ಪ್ರಕಾರ ಎಲ್ಲೇ ಏನೇ ಮಾಡಿದ್ರು, ನಾನು ಹೇಳಿದ್ನಲ್ಲ, ಯು ಡಿಫೈನ್ ಯುವರ್ ಸಕ್ಸಸ್. ಈವನ್ ಇಫ್ ಯು ಫೇಲ್, ಡಸಂಟ್ ಮ್ಯಾಟರ್. ಗೆಟ್ ಅಪ್, ಟ್ರೈ ಡೂಯಿಂಗ್ ಇಟ್ ಅಗೇನ್ ಅಂಡ್ ಅಗೇನ್. ನಿಮಗೆ ಬೇರೆ ಯಾರು ಸಾಥ್ ಬೇಡ, ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ಪರವಾಗಿಲ್ಲ ರೀ, 100 ಸರಿ ಸೋಲ್ರಿ, 100 ಸರಿ ಬೀಳ್ರಿ. ಯಾಕ್ರಿ ಎದ್ದೊಳ್ಬಾರ್ದು? ಯಾಕೆ ಎದ್ದೊಳ್ಬಾರ್ದು? ಹೇಳ್ಬೇಕು. ನಾವು ಎದ್ರೇನೆ ತಾನೇ ಜೀವನ. ಬಿದ್ದ ಮೇಲೆ ಓ ನನ್ ಕೈಲಾಗಲ್ಲ, 2ನೇ ಸರಿ ಬಿದ್ಮೇಲೆ ಓ ನನ್ ಕೈಲಾಗಲ್ಲ ಅಂದ್ರೆ, ನಾನು ಇಷ್ಟೇ ಹೇಳೋದು, ನಿಮಗೆ ಏನು ಸರಿ ಹೋಗುತ್ತೆ ಅದನ್ನ ಮಾಡಿ. ಒಂದ್ರಲ್ಲಿ ಯಾವ್ದೋ ಫೇಲಿಯರ್ ಆಯ್ತು ಅಂದ್ರೆ, ಯಾವ್ದನ್ನ ರಾಂಗ್ ಕ್ಯಾಲ್ಕುಲೇಷನ್ ಇದ್ರೆ ಆ ರಾಂಗ್ ಕ್ಯಾಲ್ಕುಲೇಷನ್ ಬಿಟ್ಟು ಬೇರೆದ್ರ ಟ್ರೈ ಮಾಡಿ. ಅದ್ರಲ್ಲೇ ಮಾಡ್ಬೇಕಂತೇನಿಲ್ಲ. ಪ್ರತಿ ಸರಿ ಫೇಲ್ ಆಗ್ತಿದ್ರು ನೀವು ಯೋಚನೆ ಮಾಡ್ಬೇಕು, ಏನಕ್ಕೆ ಫೇಲ್ ಆಗ್ತಾ ಇದ್ದೀನಿ ನಾನು ಅಂತ. ಅದ್ರಲ್ಲಿ ಏನೋ ತಪ್ಪ ಇರ್ಬೋದು, ಏನೋ ನೀವು ಯೋಚನೆ ಮಾಡಿರೋ ಜಜ್ಮೆಂಟ್ ಅಲ್ಲಿ ಏನೋ ರಾಂಗ್ ಆಗಿರ್ಬೋದು. ಆ ಜಜ್ಮೆಂಟ್ ನ ಸರಿ ಮಾಡ್ಕೊಳ್ಳಿ. ಸರಿ ಆದ್ರೆ ಅದ್ರಲ್ಲಿ ಮಾಡಿ, ಇಲ್ಲ ಜಜ್ಮೆಂಟ್ ಸರಿನೇ ಆಗಲ್ಲ ಅಂದ್ರೆ ಬೇರೆದ್ರಲ್ಲಿ ಟ್ರೈ ಮಾಡಿ. ಬಟ್ ಮಾಡಿ, ನಿಲ್ಲಿಸ್ಬೇಡಿ. ನಿಮ್ ಸಕ್ಸಸ್ ನ ನೀವು ಡಿಫೈನ್ ಮಾಡಿ, ನಿಮ್ ಫೇಲ್ಯೂರ್ ನ ನೀವು ಡಿಫೈನ್ ಮಾಡಿ. ಬೇರೆ ಯಾರಿಗೂ ಆ ಹಕ್ಕು ಕೊಡ್ಬೇಡಿ. ಯಾರೇ ಆಗಿರ್ಲಿ, ಬೇರೆ ಯಾರಿಗೂ ಆ ಹಕ್ಕು ಕೊಡ್ಬೇಡಿ ಅಂತ ನಾನು ಕೇಳ್ಕೊಂತಾ ಇವತ್ತಿನ ಈ ಕಾನ್ಸೆಪ್ಟ್, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಶೇರ್ ಮಾಡಿ. ಆದಷ್ಟು ನಿಮ್ಗೆ ಹೆಲ್ಪ್ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಬೇರೆಯವ್ರಿಗೂ ಹೇಳಿ ಈ ತರ ವಿಡಿಯೋಸ್ ನೋಡೋದಕ್ಕೆ ಅವ್ರಿಗೂ ಹೆಲ್ಪ್ ಆಗ್ಲಿ ಅಂತ ನಾನು ಅನ್ಕೊಂತೀನಿ. ಹಾಗೇನೆ ಹೊಸ ಸಬ್ಸ್ಕ್ರೈಬರ್ಸ್ ಯಾರೇ ಇದ್ದಿದ್ರು, ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಬಟ್ ವಿಡಿಯೋಸ್ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ ಇದೇ ತರ ಬೇರೆ ಬೇರೆ ತರ ವಿಡಿಯೋಸ್ ಮಾಡೋದಕ್ಕೆ. ಹಾಗೇನೆ ಎಲ್ರು ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ತಾ ಇರಿ. ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನಿಮ್ಗೆ ನೋಟಿಫೈ ಆಗುತ್ತೆ. ಹಾಗೇನೆ ಲೈಕ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಈ ವಿಡಿಯೋ ಖುಷಿಯಾಗಿದೆ ಅಂತ ಅನ್ಕೊಂತೀನಿ. ಹಾಗೇನೆ ಮುಂದೆ ಏನೋ ವಿಡಿಯೋ ಇದ್ರು ಅದನ್ನು ಎಂಡ್ ತನಕ ನೋಡಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಎಲ್ರಿಗೂ I just want to say, you're a beautiful soul, I'm a beautiful soul, and we both make beautiful souls. So thank you so much. Love you all.